ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆರ್ ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಪಠ್ಯಪುಸ್ತಕ ಭಾಗ 2ರಲ್ಲಿ ಬರುವಂತಹ ಅಧ್ಯಾಯ 9 ಆಗಿರುವಂತಹ ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠವನ್ನು ಚರ್ಚೆ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅನುವಂಶೀಯತೆ ಕುರಿತಾಗಿ ಚರ್ಚೆ ಮಾಡೋಣ. ಈ ಮುಂದಿನ ಭಾಗ 2 ವಿಡಿಯೋದಲ್ಲಿ ನಾವು ಜೀವ ವಿಕಾಸದ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ. ಅನುವಂಶೀಯತೆ ಅಂದರೆ ಏನು? ಈ ಒಂದು ಅನುವಂಶೀಯತೆ ಕುರಿತಾಗಿ ನಾವು ಮೊದಲು ತಿಳಿಯುವಂತಹ ಪ್ರಯತ್ನ ಪಡೋಣ. ಅನುವಂಶೀಯತೆ ಕುರಿತು ನಿಮಗೆ ಒಂದು ಪ್ರಶ್ನೆ ಕೂಡ ಬರಬಹುದು ಪರೀಕ್ಷೆಯಲ್ಲಿ. ಅನುವಂಶೀಯತೆ ಎಂದರೇನು ಅಂತ ಹೇಳಿ 1 ಅಂಕಕ್ಕೆ ನಿಮಗೆಲ್ಲಾದರೂ ಕೇಳಬಹುದು. ಏನು ಅನುವಂಶೀಯತೆ ಅಂದರೆ? ಅನುವಂಶೀಯತೆ ಎಂದರೆ ಒಂದು ಪೀಳಿಗೆಯಿಂದ ಅದರ ಮುಂದಿನ ಪೀಳಿಗೆಗೆ ಗುಣಲಕ್ಷಣಗಳು ವರ್ಗಾವಣೆ ಆಗುವುದನ್ನು ಅನುವಂಶೀಯತೆ ಎನ್ನುತ್ತೇವೆ. ತಂದೆ ತಾಯಿಯಿಂದ ಅವರ ಒಂದು ಗುಣಲಕ್ಷಣಗಳು ಅವರ ಮಕ್ಕಳಿಗೆ ವರ್ಗಾವಣೆ ಆಗುವುದನ್ನೇ ನಾವು ಅನುವಂಶೀಯತೆ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗೆ ನೀವು ಚಿತ್ರದಲ್ಲಿ ಕೂಡ ಗಮನಿಸಬಹುದು. ಜಿರಾಫೆಯ ಮರಿಯು ಜಿರಾಫೆ ಥರನೇ ಕಾಣ್ತಾ ಇರುತ್ತದೆ. ಜಿರಾಫೆ ಯಾವ ರೀತಿಯಲ್ಲಿ ಉದ್ದವಾದ ಕತ್ತನ್ನು ಹೊಂದಿದೆಯೋ ಅದರ ಮರಿಯೂ ಕೂಡ ಉದ್ದವಾದ ಕತ್ತನ್ನೇ ಹೊಂದಿರುತ್ತದೆ. ಅದೇ ರೀತಿಯಲ್ಲಿ ಆನೆಯ ಒಂದು ಮರಿಯು ಆನೆಯ ಥರನೇ ಕಾಣ್ತಾ ಇದೆ. ಆನೆಗೆ ಯಾವ ರೀತಿಯಲ್ಲಿ ದಂತಗಳು, ಸೊಂಡಿಲು ಮತ್ತು ಬಾಲ ಇರುತ್ತದೆಯೋ, ಯಾವ ರೀತಿಯಲ್ಲಿ ಅದು ದೇಹದ ಗಾತ್ರವನ್ನು ಹೊಂದಿದೆಯೋ ಅದೇ ರೀತಿಯಲ್ಲಿ ಅದರ ಆನೆಯ ಮರಿ ಕೂಡ ಇದೆ. ಹೀಗೆ ಜೀವಿಯೊಂದು ತನ್ನದೇ ಗುಣಲಕ್ಷಣಗಳನ್ನು ತನ್ನದ ಒಂದು ಮರಿಜೀವಿಗೆ ಏನು ವರ್ಗಾವಣೆ ಮಾಡುತ್ತದೆಯಲ್ಲ, ಇದನ್ನೇ ನಾವು ಅನುವಂಶೀಯತೆ ಎಂದು ನಾವು ಕರೆಯುತ್ತೇವೆ. ಮಾನವರಿಗೆ ಜನಿಸಿರುವಂತಹ ಜೀವಿಗಳು ಕೂಡ ಮಾನವರ ರೀತಿಯಲ್ಲಿಯೇ ಕಾಣ್ತಾ ಇರ್ತಾರ. ಅವರ ತಂದೆ ತಾಯಿಗಳ ಗುಣಲಕ್ಷಣಗಳೇ ಅವರಿಗೆ ಬಂದಿರುತ್ತವೆ. ಇದು ಪ್ರತಿಯೊಂದು ಜೀವಿಗೂ ಕೂಡ ಅನ್ವಯ ಆಗುವಂತಹ ಒಂದು ವಿಧಾನ. ಅನುವಂಶೀಯತೆ ಎಂದರೆ ಒಂದು ಪೀಳಿಗೆಯಿಂದ ಅದರ ಮುಂದಿನ ಪೀಳಿಗೆಗೆ ಗುಣಲಕ್ಷಣಗಳು ವರ್ಗಾವಣೆ ಆಗುವುದು ಎಂದರ್ಥ. ಹಾಗಾದರೆ ಈ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಗುಣಲಕ್ಷಣಗಳು ಹೇಗೆ ವರ್ಗಾವಣೆಯಾಗುತ್ತವೆ, ಯಾವುದರ ಒಂದು ಸಹಾಯದಿಂದ ವರ್ಗಾವಣೆ ಆಗುತ್ತವೆ ಎಂಬ ಒಂದು ಪ್ರಶ್ನೆ ಕೂಡ ತಮಗೆ ಪರೀಕ್ಷೆಯಲ್ಲಿ ಬರಬಹುದು. ಗುಣಗಳು ಹೇಗೆ ವರ್ಗಾವಣೆಯಾಗುತ್ತವೆ ಅಂದರೆ ಅನುವಂಶೀಯ ಗುಣಗಳು ಹೇಗೆ ವರ್ಗಾವಣೆ ಆಗುತ್ತವೆ? ಆತ್ಮೀಯ ವಿದ್ಯಾರ್ಥಿಗಳೇ, ಮಾನವರ ದೇಹವು ಅಥವಾ ಯಾವುದೇ ಒಂದು ಜೀವಿಯ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಈ ಒಂದು ವಿಷಯ ತಮಗೆ ಚೆನ್ನಾಗಿ ಗೊತ್ತು. ಆ ಜೀವಕೋಶದ ಒಳಭಾಗದಲ್ಲಿ ಕೋಶ ಕೇಂದ್ರ ಇರುತ್ತದೆ. ಆ ಕೋಶ ಕೇಂದ್ರದ ಒಳಭಾಗದಲ್ಲಿ ಮತ್ತೆ ಕ್ರೋಮೋಸೋಮ್ಸ್ ಅಂದರೆ ವರ್ಣತಂತುಗಳು ಇರುತ್ತವೆ. ಆ ವರ್ಣತಂತುವು DNA ಮಾಡಲ್ಪಟ್ಟಿರುತ್ತದೆ. ಆ DNA ಒಳಗಡೆ ಜೀನ್ ಎನ್ನುವಂತಹ ಒಂದು ಅನುವಂಶೀಯ ವಸ್ತು ಇರುತ್ತದೆ. ಈ ಜೀನ್ಗಳು ಅಥವಾ ಇದನ್ನು ನಾವು ವಂಶವಾಹಿಗಳು ಅಂತ ಕರೆಯುತ್ತೇವೆ. ಈ ಜೀನ್ ಅಥವಾ ವಂಶವಾಹಿಗಳು ಒಂದು ಪೀಳಿಗೆಯಿಂದ ಅದರ ಮುಂದಿನ ಪೀಳಿಗೆಗೆ ಅನುವಂಶೀಯ ಗುಣಲಕ್ಷಣಗಳನ್ನು ವರ್ಗಾವಣೆ ಮಾಡುತ್ತವೆ. ಈಗ ಗೊತ್ತಾಯ್ತಲ್ಲ ನಿಮಗೆ, ಒಂದು ಪೀಳಿಗೆಯಿಂದ ಅದರ ಮುಂದಿನ ಪೀಳಿಗೆಗೆ ಅಂದರೆ ತಂದೆ ತಾಯಿಯಿಂದ ಅವರ ಒಂದು ಮಕ್ಕಳಿಗೆ ಗುಣಲಕ್ಷಣಗಳು ಯಾವುದರ ಮೂಲಕ ವರ್ಗಾವಣೆ ಆಗುತ್ತವೆ ಅಂತ ಯಾರಾದರೂ ಕೇಳಿದರೆ ನಾವು ಏನು ಹೇಳಬೇಕಾಗುತ್ತದೆ? ಜೀನುಗಳ ಮೂಲಕ ಅಂತ ನಾವು ಹೇಳಬೇಕಾಗುತ್ತದೆ. ಜೀನುಗಳೆಂದರೇನು? ಅವು ಎಲ್ಲಿರ್ತಾವಂತ ಕೇಳಿದರೆ DNA ಇರುತ್ತದೆ. DNA ಎಲ್ಲಿರುತ್ತೆ ಅಂತ ಕೇಳಿದರೆ ವರ್ಣತಂತುವಿನಲ್ಲಿ ಇರುತ್ತದೆ. ವರ್ಣತಂತುಗಳು ಎಲ್ಲಿರುತ್ತವಂತ ಕೇಳಿದರೆ ಕೋಶ ಕೇಂದ್ರದಲ್ಲಿ ಇರುತ್ತವೆ. ಇನ್ನು ಕೋಶ ಕೇಂದ್ರ ಜೀವಕೋಶದ ಒಳಗಡೆ ಇರುತ್ತದೆ. ಹೀಗೆ ಗುಣಗಳ ವರ್ಗಾವಣೆಗೆ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ ಜೀನುಗಳು. ಜೀನುಗಳು ಎಂತಹ ಗುಣಗಳನ್ನು ವರ್ಗಾವಣೆ ಮಾಡುತ್ತವೆ? ಎತ್ತರಕ್ಕೆ ಸಂಬಂಧಿಸಿದ್ದು. ತಂದೆ ತಾಯಿಯ ಎತ್ತರನ್ನು ಮಕ್ಕಳಿಗೆ ವರ್ಗಾವಣೆ ಮಾಡುತ್ತದೆ. ತಂದೆ ತಾಯಿಯ ಒಂದು ಕೂದಲಿನ ಬಣ್ಣವನ್ನು ಮಕ್ಕಳಿಗೆ ವರ್ಗಾವಣೆ ಮಾಡುತ್ತದೆ. ಕಣ್ಣು, ಕಿವಿ, ಮೂಗು ಇವುಗಳ ಒಂದು ಆಕಾರವನ್ನು ಅದರ ಒಂದು ಜೀವಿಯಿಂದ ಮರುಜೀವಿಗಳಿಗೆ ವರ್ಗಾವಣೆ ಮಾಡುತ್ತದೆ. ಜೊತೆಯಲ್ಲಿ ಚರ್ಮದ ಬಣ್ಣವನ್ನು ಕೂಡ ವರ್ಗಾವಣೆ ಮಾಡುತ್ತದೆ. ಇನ್ನು ಅನೇಕ ರೀತಿಯಾದಂತಹ ಈ ರೀತಿಯ ಒಂದು ಅನುವಂಶೀಯ ಗುಣಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಜೀನುಗಳು ಅಥವಾ ವಂಶವಾಹಿಗಳು ಗುಣಲಕ್ಷಣಗಳನ್ನು ವರ್ಗಾವಣೆ ಮಾಡುತ್ತವೆ. ಈ ಒಂದು ಜೀನುಗಳ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವೀಗ ತಿಳಿಯುತ್ತಾ ಹೋಗೋಣ. ಜೀನುಗಳು ಯಾವಾಗಲೂ ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ.
ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಜೀನುಗಳ ಮೂಲಕನೇ ಗುಣಲಕ್ಷಣಗಳು ಹೋಗುತ್ತವೆ. ಸೊ ಜೀನುಗಳು ಯಾವತ್ತೂ ಒಂದಿರೋದಿಲ್ಲ, ಎರಡೆರಡು ಇರ್ತವೆ. ಅಂದರೆ ಪ್ರತಿಯೊಂದು ಗುಣಕ್ಕೂ ಕೂಡ ಎರಡೆರಡು ಜೀನುಗಳು ಇರುತ್ತವೆ ಅಂತ ಅರ್ಥ. ಎತ್ತರಕ್ಕೆ ಸಂಬಂಧಿಸಿದ 2 ಜೀನುಗಳು ಇರ್ತವೆ ಒಟ್ಟಿಗೆ, ಕೂದಲಿನ ಬಣ್ಣಕ್ಕೆ ಕೂಡ ಕಾರಣವಾಗಿರುವಂತಹ 2 ಜೀನುಗಳು ಒಟ್ಟಿಗೆ ಇರ್ತವೆ. ಹೀಗೆ ಪ್ರತಿಯೊಂದು ಗುಣಕ್ಕೂ ಕೂಡ 2 ಜೀನುಗಳು ಇರುತ್ತವೆ. ಯಾಕೆ 2 ಜೀನುಗಳು ಇರ್ತವೆ? ಯಾಕಂದರೆ ಪ್ರತಿಯೊಂದು ಗುಣಕ್ಕೂ ನಾವು ತಂದೆಯಿಂದ ಒಂದು ಜೀನ್ ಮತ್ತು ತಾಯಿಯಿಂದ ಒಂದು ಜೀನನ್ನು ಪಡೆಯುತ್ತೇವೆ. ಹಾಗಾಗಿ ಪ್ರತಿಯೊಂದು ಗುಣಕ್ಕೂ ಕೂಡ ನಮ್ಮ ಹತ್ರ 2 ಜೀನುಗಳು ಇರುತ್ತವೆ. ಆದರೆ ಆ 2ರಲ್ಲಿ ಒಂದು ಪ್ರಬಲವಾಗಿದ್ದು, ಆ 2 ಜೀನುಗಳಲ್ಲಿ ಒಂದು ಜೀನ್ ಏನಾಗಿರುತ್ತದೆ? ಪ್ರಬಲವಾಗಿರುತ್ತದೆ. ಮತ್ತೊಂದು ಜೀನ್ ಏನಾಗಿರುತ್ತದೆ? ದುರ್ಬಲವಾಗಿರುತ್ತದೆ. ಅಂದರೆ ಯಾವ ಜೀನ್ ಪ್ರಬಲವಾಗುತ್ತದೆಯೋ ಅದರ ಗುಣ ನಮಗೆ ಬರುತ್ತದೆ. ಒಂದು ವೇಳೆ ಜೀನ್ ದುರ್ಬಲ ಆಗಿತ್ತಂದರೆ ಆ ಜೀನಿನ ಗುಣ ನಮಗೆ ಬರುವುದಿಲ್ಲ ಅಂತ ಅರ್ಥ. ಇನ್ನು ಪ್ರಬಲ ಜೀನ್ ಎಂದರೇನು, ದುರ್ಬಲ ಜೀನ್ ಎಂದರೇನು ಅಂತ ಕೂಡ ತಮಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಸಂಭವ ಇರುತ್ತದೆ. ಯಾವ ಜೀನ್ ಮತ್ತೊಂದು ಜೀನ್ ಮೇಲೆ ಅವಲಂಬಿಸದೆ, 2 ಜೀನ್ಗಳು ಒಟ್ಟಿಗೆ ಇರ್ತವ, ಅದರಲ್ಲಿ ಪ್ರಬಲ ಜೀನ್ ಅಂದರೆ ಯಾವುದು? ಹಾಗಾದರೆ ಯಾವ ಜೀನ್ ಮತ್ತೊಂದು ಜೀನ್ ಮೇಲೆ ಅವಲಂಬಿಸದೆ ತನ್ನದೇ ಗುಣವನ್ನು ವ್ಯಕ್ತಪಡಿಸುತ್ತದೆಯೋ ಅದನ್ನು ಪ್ರಬಲ ಜೀನ್ ಎನ್ನುವರು. ಸೊ 2 ಜೀನ್ಗಳು ಒಟ್ಟಿಗೆ ಇರ್ತವ, ಇನ್ನೊಂದು ಜೀನ್ ಮೇಲೆ ಯಾವುದೇ ರೀತಿಯಲ್ಲಿ ಡಿಪೆಂಡ್ ಆಗದೆ ಯಾವ ಜೀನ್ ತನ್ನ ಗುಣವನ್ನು ಎಕ್ಸ್ಪ್ರೆಸ್ ಮಾಡುತ್ತದೆಯೋ, ತನ್ನದೇ ಗುಣವನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತದೆಯೋ ಅಂತಹ ಜೀನಿಗೆ ನಾವು ಪ್ರಬಲ ಜೀನ್ ಅಂತ ನಾವು ಕರೆಯುತ್ತೇವೆ. ಇನ್ನು ಯಾವ ಜೀನ್ ಮತ್ತೊಂದು ಜೀನ್ ಮೇಲೆ ಅವಲಂಬಿಸಿ ತನ್ನ ಗುಣವನ್ನು ವ್ಯಕ್ತಪಡಿಸುತ್ತದೆಯೋ ಅದನ್ನು ನಾವು ದುರ್ಬಲ ಜೀನ್ ಅಂತ ನಾವು ಕರೆಯುತ್ತೇವೆ. ಇಲ್ಲಿ ಪಕ್ಕದಲ್ಲಿ ನಾವೊಂದು ಉದಾಹರಣೆ ಕೂಡ ಈಗ ನಾವು ನೋಡೋಣ. ಈ ಒಂದು ಉದಾಹರಣೆಯಲ್ಲಿ ನಾವು ಒಂದು ಮಗುವಿನ ಕೂದಲಿನ ಬಣ್ಣ ಹೇಗೆ ಅನುವಂಶೀಯವಾಗಿ ಜೀನುಗಳು ನಿರ್ಧಾರ ಮಾಡುತ್ತವೆ ಎನ್ನುವುದನ್ನು ಈಗ ನಾವು ನೋಡೋಣ. ಇಲ್ಲಿ ನೀವು ನೋಡ್ಬೋದು, ತಾಯಿಯ ಕೂದಲಿನ ಬಣ್ಣ ಹೇಗಿದೆ? ಇದು ಹೊಂಬಣ್ಣ ಅಂಥೇಳಿ ನಾವು ಕರೆಯುತ್ತೇವೆ. ಇಲ್ಲಿ ತಂದೆಯ ಕೂದಲಿನ ಬಣ್ಣ ಹೇಗಿದೆ? ಇದು ಕಪ್ಪು ಬಣ್ಣದಲ್ಲಿ ಇದೆ. ಸೊ ತಾಯಿಯ ಕೂದಲಿನ ಬಣ್ಣಕ್ಕೆ ಕಾರಣವಾದಂತಹ ಜೀನುಗಳನ್ನು ನಾವು ಇಲ್ಲಿ ಬರೆದಿದ್ದೇವೆ. ಸೊ ಒಂದು ಗುಣಕ್ಕೆ ಯಾವಾಗಲೂ 2 ಜೀನುಗಳು ಇರ್ತವಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಸೊ ಜೀನುಗಳು ಯಾವಾಗಲೂ ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಸೊ ಇಲ್ಲಿ ತಾಯಿಯ ಕೂದಲಿನ ಬಣ್ಣಕ್ಕೆ ಕಾರಣವಾದಂತಹ ಜೀನುಗಳನ್ನು ನಾವಿಲ್ಲಿ ಬರೆದಿದ್ದೇವೆ, ಸ್ಮಾಲ್ ಎಚ್ ಮತ್ತು ಸ್ಮಾಲ್ ಎಚ್, ಓಕೆ ಅಂತ ಬರೆದಿದ್ದೇವೆ. ಸೊ ಸ್ಮಾಲ್ ಎಚ್ ಅಂದರೆ ಅದು ದುರ್ಬಲ ಜೀನ್ ಅಂತ ಅರ್ಥ. ದುರ್ಬಲ ಜೀನುಗಳನ್ನು ಯಾವತ್ತು ನಾವು ಸ್ಮಾಲ್ ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ ಬರೆಯುತ್ತೇವೆ. ಪ್ರಬಲ ಜೀನುಗಳನ್ನು ಯಾವತ್ತು ನಾವು ನೆನ್ಪಿಟ್ಕೋಬೇಕು, ಇಂಗ್ಲಿಷ್ನ ಕ್ಯಾಪಿಟಲ್ ಆಲ್ಫಾಬೆಟ್ನಲ್ಲಿ ಬರೆಯುತ್ತೇವೆ. ಓಕೆ, ಸೊ ಇದು ತಾಯಿಯ ಕೂದಲಿನ ಬಣ್ಣಕ್ಕೆ ಕಾರಣವಾದಂತಹ ಜೀನುಗಳು ಸ್ಮಾಲ್ ಎಚ್ ಸ್ಮಾಲ್ ಎಚ್. ಇನ್ನು ಈ ಕಡೆ ತಂದೆಯ ಕೂದಲಿನ ಬಣ್ಣಕ್ಕೆ ಕಾರಣವಾದಂತಹ ಜೀನುಗಳನ್ನು ನಾವು ಬರೆದಿದ್ದೇವೆ, ಕ್ಯಾಪಿಟಲ್ ಎಚ್ ಕ್ಯಾಪಿಟಲ್ ಎಚ್. ಕ್ಯಾಪಿಟಲ್ ಅಂದರೆ ಏನು? ಅದು ಪ್ರಬಲ ಅಂತ ಅರ್ಥ. ಓಕೆ, ಸೊ ಸಂತಾನೋತ್ಪತ್ತಿ ಕ್ರಿಯೆ ನಡೆದಾಗ ಮಗುವಿನ ಕೂದಲಿನಗೆ ಸಂಬಂಧಪಟ್ಟಿರುವಂತಹ ಒಂದು ಜೀನ್ ತಾಯಿಯಿಂದ ಕೂಡ ಬರುತ್ತದೆ, ಮತ್ತೊಂದು ತಂದೆಯಿಂದ ಕೂಡ ಬರುತ್ತದೆ. ನಾನು ಈಗಾಗಲೇ ಹೇಳಿದ್ದೇನೆ, ಪ್ರತಿಯೊಂದು ಗುಣಕ್ಕೂ ನಾವು ತಂದೆಯಿಂದ ಒಂದು ಜೀನನ್ನು ಮತ್ತು ತಾಯಿಯಿಂದ ಒಂದು ಜೀನನ್ನು ಪಡೆಯುತ್ತೇವೆ. ಸೊ ಅದೇ ರೀತಿಯಲ್ಲಿ ಮಗು ಕೂಡ ತನ್ನ ಕೂದಲಿನ ಬಣ್ಣಕ್ಕಾಗಿ ತಾಯಿಯಿಂದ ಒಂದು ಜೀನನ್ನು ತಗೋತಾ ಇದೆ. ಇಲ್ಲಿ 2 ಜೀನುಗಳು ಸ್ಮಾಲ್ನಲ್ಲಿ ಇರುವುದರಿಂದ ಸೊ ಎಚ್ ಸ್ಮಾಲ್ ಎಚ್ಚೇ ಬರ್ತಾ ಇದೆ. ಓಕೆ, ಈ ಕಡೆ ತಂದೆಯ ಕಡೆಯಿಂದ 2 ಜೀನುಗಳು ಕೂಡ ಕೂದಲಿನ ಬಣ್ಣವನ್ನು ನಿರ್ಧಾರ ಮಾಡುವಂತಹ 2 ಜೀನುಗಳು ಕೂಡ ಕ್ಯಾಪಿಟಲ್ನಲ್ಲಿ ಇರುವುದರಿಂದ ಯಾವುದಾದ್ರೂ ಒಂದು ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಈ ಕ್ಯಾಪಿಟಲ್ ಎಚ್ ಆದರೂ ಬರ್ಬೋದು ಅಥವಾ 2ನೇ ಕ್ಯಾಪಿಟಲ್ ಎಚ್ ಆದರೂ ಕೂಡ ಬಂದಿರಬಹುದು. 2 ಕೂಡ ಸೇಮ್ ಜೀನ್ಗಳಿವೆ. ಓಕೆ, ಸೊ ಬಂತು, ತಾಯಿಯಿಂದ ಒಂದು ಜೀನ್ ಬಂತು, ತಂದೆಯಿಂದ ಒಂದು ಜೀನ್ ಬಂತು ಮಗುವಿಗೆ ಕೂದಲಿನ ಬಣ್ಣವನ್ನು ನಿರ್ಧಾರ ಮಾಡಲು. ಸೊ ತಾಯಿಯಿಂದ ಬಂದಿರುವಂತಹ ಜೀನು ಎಂತಹ ಜೀನ್ ಆಗಿದೆ? ಸ್ಮಾಲ್ ಎಚ್. ಸ್ಮಾಲ್ ಎಚ್ ಅಂದರೆ ಅದು ಎಂತಹ ಜೀನು? ದುರ್ಬಲ ಜೀನ್. ತಂದೆಯಿಂದ ಎಂತಹ ಜೀನ್ ಬಂದಿದೆ? ಕ್ಯಾಪಿಟಲ್ ಎಚ್. ಕ್ಯಾಪಿಟಲ್ ಎಚ್ ಅಂದರೆ ಏನದು? ಪ್ರಬಲ ಜೀನ್. ಇಲ್ಲಿ ಸ್ವಲ್ಪ ಬರೆಯೋದು ಮಿಸ್ಟೇಕ್ ಆಗಿದೆ. ಯಾವಾಗಲೂ ನಾವು
ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರನ್ನೇ ಮೊದಲು ಬರೀಬೇಕು. ಜೀನ್ಗಳನ್ನು ಬರೆಯುವಾಗ ಮೊದಲು ನಾವು ಕ್ಯಾಪಿಟಲ್ ಅನ್ನು ಮೊದಲು ಬರೆದು ಆ ನಂತರದಲ್ಲಿ ಸ್ಮಾಲ್ ಜೀನನ್ನು ಬರಿಬೇಕಾಗುತ್ತದೆ. ಓಕೆ, ಎನಿವೆ ನಿಮಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಮಗುವಿನಲ್ಲಿ ಕೂದಲಿನ ಬಣ್ಣಕ್ಕೆ ಬಂದಿರುವಂತಹ ಜೀನ್ ಯಾವುದು? ಒಂದು ಕ್ಯಾಪಿಟಲ್ ಎಚ್ ಇದೆ, ಒಂದು ಸ್ಮಾಲ್ ಎಚ್ ಇದೆ. ಅಂದರೆ ಒಂದು ಪ್ರಬಲ ಜೀನ್ ಇದೆ, ಇನ್ನೊಂದು ದುರ್ಬಲ ಜೀನ್ ಇದೆ. ಹಾಗಾದರೆ ಆ ಮಗುವಿನ ಕೂದಲಿನ ಬಣ್ಣ ಯಾವುದಾಗಬೇಕು? ತಂದೆಯಿಂದ ಕೂಡ ಒಂದು ಜೀನ್ ಬಂದಿದೆ, ತಾಯಿಯಿಂದ ಕೂಡ ಒಂದು ಜೀನ್ ಬಂದಿದೆ. ಸೊ ಆದರೆ ಪ್ರಬಲ ಜೀನ್ ಯಾವುದಾಗಿದೆ? ಇಲ್ಲಿ ತಂದೆಯಿಂದ ಬಂದಿರುವಂತಹ ಜೀನ್ ಪ್ರಬಲವಾಗಿದೆ. ಹಾಗಾಗಿ ಮಗುವಿನ ಕೂದಲಿನ ಬಣ್ಣ ಏನಾಗಿದೆ? ಬ್ಲ್ಯಾಕ್ ಕಲರ್ನಲ್ಲಿದೆ, ಕಪ್ಪು ಬಣ್ಣದಲ್ಲಿಯೇ ಇದೆ. ಇದನ್ನೇ ನಾವು ಪ್ರಬಲ ಜೀನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೊಟ್ಟಿದೆ ನಾನು ಪ್ರಬಲ ಜೀನ್ ಅಂದರೆ ಅಂತ ಹೇಳಿ. ಯಾವ ಜೀನ್ ಮತ್ತೊಂದು ಜೀನ್ ಮೇಲೆ ಅವಲಂಬಿಸಿದೆ. ನೋಡ್ರಿ, ಕ್ಯಾಪಿಟಲ್ ಎಚ್ ಇದೆ, ಇಲ್ಲಿ ಸ್ಮಾಲ್ ಎಚ್ ಇದೆ, ಇದ್ರೂ ಕೂಡ ಈ ಕ್ಯಾಪಿಟಲ್ ಎಚ್ ಇದು ಪ್ರಬಲ ಜೀನ್ ಮತ್ತೊಂದು ಜೀನ್ ಮೇಲೆ ಅವಲಂಬಿಸದೆ ಈ ಕ್ಯಾಪಿಟಲ್ ಎಚ್ ತನ್ನದೇ ಗುಣವನ್ನು ವ್ಯಕ್ತಪಡಿಸಿದೆ. ಅದಕ್ಕಾಗಿ ಇದನ್ನು ನಾವು ಪ್ರಬಲ ಜೀನ್ ಅಂತ ಹೇಳಿ ನಾವು ಕರೆಯುತ್ತೇವೆ. ರೈಟ್. ಒಂದು ವೇಳೆ ಇಲ್ಲಿ ಕೂಡ ಸ್ಮಾಲ್ ಎಚ್ ಇದ್ದಾಗ ಮಾತ್ರ ಏನಾಗ್ತಾ ಇತ್ತು? ಬ್ಲಾಂಡ್ ಹೇರ್ ಬರ್ತಾ ಇತ್ತು, ಹೊಂಬಣ್ಣದ ಕೂದಲು ಬರ್ತಾ ಇತ್ತು. ಸೊ ಅವಾಗ ನಾವು ಇದನ್ನು ದುರ್ಬಲ ಜೀನ್ ಅಂತ ಕರಿತಿದ್ವಿ. ದುರ್ಬಲ ಜೀನ್ ಅಂದ್ರೆ ಯಾವ ಜೀನ್ ಮತ್ತೊಂದು ಜೀನ್ ಮೇಲೆ ಅವಲಂಬಿಸಿ, ಇದು ಸ್ಮಾಲ್ ಎಚ್ ಇದೆ, ಇಲ್ಲಿ ಕೂಡ ಸ್ಮಾಲ್ ಎಚ್ ಇದ್ದಿದ್ರೆ ತನ್ನ ಗುಣ ವ್ಯಕ್ತಪಡಿಸ್ತಾ ಇದ್ವು ಅದು. ಹಾಗಾಗಿ ಅದನ್ನು ನಾವು ದುರ್ಬಲ ಜೀನ್ ಅಂಥೇಳಿ ನಾವು ಕರೀತೇವೆ. ಹೀಗೆ ಜೀನುಗಳು ಏನಿದೆಯಲ್ಲ ನಮ್ಮ ಒಂದು ಅನುವಂಶೀಯ ಒಂದು ಗುಣಲಕ್ಷಣಗಳನ್ನು ವರ್ಗಾವಣೆ ಮಾಡುತ್ತವೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ತಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಮೆಂಟ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ, ಅಲ್ಲಿ ಕೂಡ ನಾವು ಚರ್ಚೆ ಮಾಡುತ್ತಾ ಹೋಗ್ಬೋದು. ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಾವು ಜೀನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ನೆಕ್ಸ್ಟ್ ಮುಂದೆ ಮೆಂಡಲರ ಪ್ರಯೋಗಗಳು ಬರ್ತವ. ಆ ಮೆಂಡಲರ ಪ್ರಯೋಗಗಳನ್ನು ನಾವು ವಿವರಣೆ ಮಾಡುವಾಗ ಈ ಜೀನ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಆ ಮೆಂಡಲರ ಪ್ರಯೋಗ ಕೂಡ ತಮಗೆ ಅರ್ಥ ಆಗುವುದಿಲ್ಲ. ಇನ್ನು ಒಂದು ಗುಣಕ್ಕೆ ಕಾರಣವಾದ ಜೀನ್ ಜೀವಿಗಳಲ್ಲಿ ಹೇಗೆ ಇರ್ತವ? ಎರಡೂ ಜೀನ್ ಪ್ರಬಲವಾಗಿರ್ಬೋದು. ಪ್ರತಿಯೊಂದು ಗುಣಕ್ಕೂ ಕೂಡ ಎರಡು ಜೀನ್ಗಳಿರ್ತವಂತ ನಾನು ಹೇಳಿದ್ದೀನಿ. ಆ ಎರಡು ಜೀನ್ಗಳು ಏನಾಗಿರ್ಬೋದು? ಎರಡೂ ಜೀನ್ಗಳು ಕೂಡ ಪ್ರಬಲವಾಗಿರಬಹುದು. ಇಲ್ಲಿ ನಾನು ನೋಡಿದೆ, ಹೌದಾ? ತಂದೆಯ ಒಂದು ಕೂದಲಿಗೆ ಸಂಬಂಧಪಟ್ಟ ಎರಡು ಜೀನ್ಗಳು ಏನಾಗಿದ್ವು? ಇಲ್ಲಿ ಪ್ರಬಲವಾಗಿದ್ವು. ಎರಡೂ ಜೀನ್ಗಳು ಕೂಡ ಪ್ರಬಲವಾಗಿರ್ಬೋದು. ಎರಡೂ ಜೀನ್ಗಳು ದುರ್ಬಲ ಕೂಡ ಆಗಿರಬಹುದು. ತಾಯಿಯ ಒಂದು ಕೂದಲಿನ ಬಣ್ಣಕ್ಕೆ ಕಾರಣವಂತ ಜೀನ್ಗಳು ನಾವಿಲ್ಲಿ ನೋಡಿದ್ವಿ. ಎರಡೂ ಜೀನ್ಗಳು ಕೂಡ ಏನಾಗಿದ್ವಿ? ಇಲ್ಲಿ ದುರ್ಬಲವಾಗಿದ್ವು. ಒಂದು ಜೀನ್ ಪ್ರಬಲವಾಗಿರ್ಬೋದು ಮತ್ತು ಇನ್ನೊಂದು ಜೀನ್ ದುರ್ಬಲ ಕೂಡ ಆಗಿರಬಹುದು. ಈ ರೀತಿಯಲ್ಲಿ ಕೂಡ ಜೀನ್ಗಳು ಇರ್ತಾವ ಅಂತ ಅರ್ಥ. ಮಗುವಿನಲ್ಲಿ ಬೇಕಿದ್ರೆ ನಾವು ಇದನ್ನು ನೋಡಿದ್ವಿ. ಮಗುವಿನಲ್ಲಿ ಆ ಮಗುವಿನ ಕೂದಲಿನ ಬಣ್ಣಕ್ಕೆ ಕಾರಣವಾಗಿರುವಂತಹ ಒಂದು ಜೀನ್ ಪ್ರಬಲವಾಗಿತ್ತು, ಒಂದು ಜೀನ್ ದುರ್ಬಲವಾಗಿತ್ತು. ಈ ರೀತಿಯಲ್ಲಿ ಜೀನ್ಗಳು ನಮ್ಮ ಹತ್ರ ಇರ್ತವ. ಒಂದು ಗುಣಕ್ಕೆ ಇರುವಂತಹ ಜೀನು, ಎರಡೂ ಜೀನ್ಗಳು ನಮ್ಮ ಹತ್ರ ಪ್ರಬಲವಾಗಿರ್ಬೋದು, ಎರಡೂ ಜೀನ್ಗಳು ಅಥವಾ ದುರ್ಬಲವಾಗಿರ್ಬೋದು, ಅಥವಾ ಒಂದು ಪ್ರಬಲ ಕೂಡ ಆಗಿರ್ಬೋದು ಅಥವಾ ಒಂದು ದುರ್ಬಲ ಕೂಡ ಆಗಿರಬಹುದು. ಇಷ್ಟಕ್ಕೂ ಯಾವ ಜೀನ್ ಪ್ರಬಲ ಯಾವ ಜೀನ್ ದುರ್ಬಲ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ, ಮಗುವಿನಲ್ಲಿ ಕಂಡುಬರುವ ಗುಣದ ಆಧಾರದ ಮೇಲೆ ಜೀನುಗಳನ್ನು ಪ್ರಬಲ ಮತ್ತು ದುರ್ಬಲ ಜೀನುಗಳನ್ನಾಗಿ ವರ್ಗೀಕರಿಸಬಹುದು. ಮಗುವಿನಲ್ಲಿ ಕಂಡುಬರುವ ಗುಣದ ಆಧಾರದ ಮೇಲೆ ಜೀನುಗಳನ್ನು ಪ್ರಬಲ ಮತ್ತು ದುರ್ಬಲ ಜೀನುಗಳನ್ನಾಗಿ ವರ್ಗೀಕರಿಸಬಹುದು. ಎಸ್. ಸೊ ಇಲ್ಲಿ ನೋಡ್ರಿ, ತಂದೆಯ ಕೂದಲಿನ ಬಣ್ಣ ಕಪ್ಪು ಬಣ್ಣ, ತಾಯಿಯ ಕೂದಲಿನ ಬಣ್ಣ ಹೊಂಬಣ್ಣ. ಸೊ ಮಗುವಿನಲ್ಲಿ ಆಟೋಮೆಟಿಕ್ ಆಗಿ ಕಪ್ಪು ಬಣ್ಣದ ಕೂದಲುಗಳು ಕಂಡು ಬಂದಿವೆ ಅಂದರೆ ಅದರ ಅರ್ಥ ಏನು? ತಂದೆಯಿಂದ ಬಂದಿರುವಂತಹ ಜೀನ್ ಪ್ರಬಲ ಅಂತ ಅರ್ಥ. ಅದಕ್ಕಾಗಿ ಇದನ್ನು ನಾವು ಕ್ಯಾಪಿಟಲ್ ಎಚ್ ನಲ್ಲಿ ಬರೆದಿದ್ದೇವೆ. ತಾಯಿಯ ಕೂದಲು ಮಗುವಿನಲ್ಲಿ ಕಂಡು ಬಂದಿಲ್ಲ, ಅದರ ಅರ್ಥ ಏನು? ತಾಯಿಯ ಕೂದಲಿನ ಬಣ್ಣಕ್ಕೆ ಕಾರಣವಾದಂತಹ ಜೀನ್ ದುರ್ಬಲ ಅಂತ ಅರ್ಥ. ಅದಕ್ಕಾಗಿ ಇದನ್ನು ನಾವು ಸ್ಮಾಲ್ ಎಚ್ ನಲ್ಲಿ ಬರೆದಿದ್ದೇವೆ. ಸೊ ಮಕ್ಕಳಲ್ಲಿ ಕಂಡು ಬರುವಂತಹ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವ ಜೀನ್ ಪ್ರಬಲ ಯಾವ ಜೀನ್ ದುರ್ಬಲ ಅಂಥೇಳಿ ನಮಗೆ ಗೊತ್ತಾಗುತ್ತದೆ. ಹೀಗೆ ಜೀನುಗಳು ಎನ್ನುವುದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸವನ್ನು ಮಾಡುತ್ತವೆ ನಮ್ಮ ಒಂದು ಗುಣಲಕ್ಷಣಗಳ
ಅನುವಂಶೀಯತೆಯ ವರ್ಗಾವಣೆಯಲ್ಲಿ. ಈ ಒಂದು ಅನುವಂಶೀಯತೆ ಕುರಿತಾಗಿ ಸಾಕಷ್ಟು ವರ್ಷಗಳ ಹಿಂದೆಯೇ ಗ್ರೆಗರ್ ಜಾಹನ್ ಮೆಂಡಲ್ ಎಂಬ ವಿಜ್ಞಾನಿ ಅನೇಕ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ, ಪ್ರಯೋಗಗಳನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ ಅವರ ಪ್ರಯೋಗಗಳು ಹೇಗೆ ಇದ್ವು ಅಂತ ಹೇಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ, ಇವರು ತಮ್ಮ ಒಂದು ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರೀತಿಯ ಜೀನ್ಗಳ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಆದರೂ ಕೂಡ ತುಂಬ ಸಾಕಷ್ಟು ಒಳ್ಳೆಯ ಒಂದು ಫಲಿತಾಂಶಗಳನ್ನು, ಒಂದು ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ಇವರು ಅನುವಂಶೀಯತೆ ಕುರಿತಾಗಿ ಸಾಕಷ್ಟು ನಿಯಮಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಅಧ್ಯಯನಗಳನ್ನು ಮಾಡಿದ್ದಾರೆ. ಏನವರ ಕೊಡುಗೆ ಅನ್ನುವುದನ್ನು ಈಗ ನಾವು ನೋಡೋಣ. ಗುಣಗಳು ಹೇಗೆ ಅನುವಂಶೀಯವಾಗುತ್ತವೆ ಎಂದು ತಿಳಿದುಕೊಳ್ಳಲು ಮೆಂಡಲ್ನವರು ಬಟಾಣಿ ಗಿಡಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದರು. ಆತ್ಮೀಯ ವಿದ್ಯಾರ್ಥಿಗಳೇ, ಮೆಂಡಲ್ರು ಯಾವ ಗಿಡದ ಮೇಲೆ ಪ್ರಯೋಗಗಳನ್ನು ನಡೆಸಿದರು ಅಂತ ನಿಮಗೆ ಕೇಳ್ತಾರೆ. ಸೊ ಬಟಾಣಿ ಗಿಡ ಅಂತ ಹೇಳಿ ನೀವು ಹೇಳಬೇಕಾಗುತ್ತದೆ. ಬಹು ಆಯ್ಕೆಯಲ್ಲಿ ಬರ್ತಾ ಇರುತ್ತದೆ. ನೆಕ್ಸ್ಟ್, ಮೆಂಡಲ್ ತನ್ನ ಪ್ರಯೋಗಕ್ಕಾಗಿ ಬಟಾಣಿ ಗಿಡಗಳನ್ನೇ ಆಯ್ಕೆ ಮಾಡಿಕೊಳ್ಳಲು ಕಾರಣಗಳೇನು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕು, ಬಟಾಣಿ ಗಿಡಗಳು ವಿಭಿನ್ನ ಗುಣಗಳನ್ನು ಹೊಂದಿರುವುದರಿಂದ ಮೆಂಡಲ್ ಬಟಾಣಿ ಗಿಡಗಳನ್ನೇ ತನ್ನ ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡನು. ಮೆಂಡಲ್ ಎಂತಹ ಪ್ರಯೋಗ ಮಾಡ್ತಾ ಇದ್ದಾನೆ? ಅನುವಂಶೀಯತೆ ಕುರಿತಾಗಿ, ಹೇಗೆ ಗುಣಲಕ್ಷಣಗಳು ವರ್ಗಾವಣೆ ಆಗ್ತವಂತ ಹೇಳಿ. ಸೊ ಸಾಕಷ್ಟು ಗುಣಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಜೀವಿನೇ ಬೇಕಾಗಿತ್ತು ಅವರಿಗೆ. ಹಾಗಾಗಿ ಅವರು ಬಟಾಣಿ ಗಿಡಗಳನ್ನು ಆಯ್ಕೆ ಮಾಡಿಕೊಂಡ್ರು ಮತ್ತು ಬಟಾಣಿ ಗಿಡಕ್ಕೆ ವಿಭಿನ್ನವಾದ ಗುಣಗಳು ಇದ್ವು. ಬೇರೆ ಬೇರೆ ಗುಣಲಕ್ಷಣಗಳನ್ನು ಬಟಾಣಿ ಗಿಡ ಹೊಂದಿರುವುದರಿಂದ ಬಟಾಣಿ ಗಿಡವನ್ನೇ ಅವರು ಆಯ್ಕೆ ಮಾಡಿಕೊಂಡರು. ಮತ್ತೊಂದು ಪ್ರಶ್ನೆ ಕೂಡ ತಮಗೆ ಬರಬಹುದು, ಬಟಾಣಿ ಗಿಡದ ವಿಭಿನ್ನ ಗುಣಗಳು ಯಾವುವು ಅಂತ ಕೇಳಬಹುದು. ಬಟಾಣಿ ಗಿಡದ ವಿಭಿನ್ನ ಗುಣಗಳು ಸಾಕಷ್ಟು ಇರ್ತಾವ, ಆದರೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಕೊಟ್ಟಿಲ್ಲ. ಸೊ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಅವೆಲ್ಲ ಡಿಟೇಲ್ ಆಗಿ ನಿಮಗೆ ಕೇಳೋದಿಲ್ಲ ಅಂತ ಕೂಡ ಅರ್ಥ ಪರೀಕ್ಷೆಯಲ್ಲಿ. ಹಾಗಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು 3 ವಿಭಿನ್ನ ಗುಣಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಪರೀಕ್ಷಾ ದೃಷ್ಟಿಯಿಂದ ಇಟ್ಕೊಂಡು ಮಾತ್ರ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡುತ್ತಿರುವ ಕಾರಣದಿಂದ ಎಲ್ಲ ವಿಭಿನ್ನ ಗುಣಗಳನ್ನು ಹೇಳೋದಕ್ಕೆ ನಾನಿಲ್ಲಿ ಹೋಗೋದಿಲ್ಲ. ಸೊ ಬಟಾಣಿ ಗಿಡದ ವಿಭಿನ್ನ ಗುಣಗಳು ಯಾವ್ಯಾವು? ಒಂದನೇದು ದುಂಡನೆಯ ಮತ್ತು ಸುಕ್ಕುಗಟ್ಟಿದ ಬೀಜಗಳು. ಸೊ ಬಟಾಣಿ ಗಿಡದ ಬೀಜಗಳು 2 ರೀತಿಯಲ್ಲಿ ಇರ್ತಾ ಇದ್ವು. ಒಂದು ದುಂಡನೆಯ ಬೀಜ ಇರ್ತಾ ಇತ್ತು, ಇನ್ನೊಂದು ಸುಕ್ಕುಗಟ್ಟಿದ ಬೀಜ ಇರ್ತಾ ಇದ್ವು. ಸೊ ಬಟಾಣಿ ಬೀಜಗಳನ್ನು ನೀವು ತಿಂದಿರ್ಬೋದು. ಕೆಲವೊಂದು ಬಟಾಣಿ ಬೀಜಗಳು ನೋಡ್ರಿ ದುಂಡಾಕಾರದಲ್ಲಿ ಇರ್ತಾವೆ, ಈ ರೀತಿಯಲ್ಲಿ ಪ್ಯೂರ್ ರೌಂಡ್ ಶೇಪ್ನಲ್ಲಿ ಇರ್ತಾವೆ. ಕೆಲವೊಂದು ಬಟಾಣಿ ಬೀಜಗಳು ನೀವು ನೋಡಿರ್ಬೋದು, ಈ ರೀತಿಯಲ್ಲಿ ಪ್ಯೂರ್ ರೌಂಡಲ್ಲಿ ಇರೋದಿಲ್ಲ. ಆ ಒಂದು ಬಟಾಣಿ ಬೀಜದ ಮೇಲೆ ಅಲ್ಲಿ ಒಂದು ಸ್ವಲ್ಪ ತೆಗ್ ಬಿದ್ದಿರ್ತದೆ, ಉಬ್ಬಿರ್ತವ, ಕರೆಕ್ಟಾಗಿ ರೌಂಡಾಗಿ ಇಲ್ಲ ಅಂತ ಅರ್ಥ. ರಿಂಕರ್ಡ್ ಅಥವಾ ಸುಕ್ಕುಗಟ್ಟಿದ ಅಂದರೆ ಏನು, ಅದು ಸರಿಯಾಗಿ ದುಂಡಾಕಾರದಲ್ಲಿ ಇಲ್ಲ ಅಂತ ಅರ್ಥ. ಇನ್ನು ಎರಡನೇದು ಎತ್ತರದ ಮತ್ತು ಕುಬ್ಜ ಸಸ್ಯಗಳು. ಅಂದರೆ ಕೆಲವು ಬಟಾಣಿ ಗಿಡಗಳು ತುಂಬ ಎತ್ತರದಲ್ಲಿ ಇರ್ತಾ ಇದ್ವು ಮತ್ತು ಕೆಲವು ಬಟಾಣಿ ಗಿಡಗಳು ತುಂಬ ಕುಬ್ಜವಾಗಿರ್ತಾ ಇತ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕೆಲವೊಂದು ತುಂಬ ಎತ್ತರವಾಗಿದ್ದರೆ ಕೆಲವೊಂದು ತುಂಬ ಕುಬ್ಜವಾಗಿದ್ವು. ಮತ್ತೇನು, ಇನ್ನೊಂದು ಬಿಳಿ ಮತ್ತು ನೇರಳೆ ಹೂಗಳು. ಕೆಲವೊಂದು ಬಟಾಣಿ ಗಿಡಗಳು ಏನು ಮಾಡ್ತಾ ಇದ್ವಪ್ಪ ಅಂದರೆ ಬಿಳಿ ಹೂಗಳನ್ನು ಬಿಡ್ತಾ ಇದ್ವು, ಆದರೆ ಕೆಲವೊಂದು ಬಟಾಣಿ ಗಿಡಗಳು ನೇರಳೆ ಹೂಗಳನ್ನು ಬಿಡ್ತಾ ಇದ್ವು. ಸೊ ಹೀಗೆ ವಿಭಿನ್ನ ಗುಣಗಳನ್ನು ಹೊಂದಿರುವುದರಿಂದ ಮೆಂಡಲ್ರವರು ತಮ್ಮ ಒಂದು ಅನುವಂಶೀಯತೆಯ ಪ್ರಯೋಗಕ್ಕಾಗಿ ಬಟಾಣಿ ಗಿಡಗಳನ್ನೇ ಆಯ್ಕೆ ಮಾಡಿಕೊಂಡ್ರು. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಕೂಡ ತಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಬಟಾಣಿ ಗಿಡದ ವಿಭಿನ್ನ ಗುಣಗಳು ಯಾವುವು ಅಂತ ಕೇಳ್ಬೋದು. ಮೆಂಡಲ್ರು ತಮ್ಮ ಪ್ರಯೋಗಕ್ಕಾಗಿ ಬಟಾಣಿ ಗಿಡವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಕೂಡ ಕೇಳ್ಬೋದು. ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ತಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಇನ್ನು ಮುಂದೆ ಮೆಂಡಲ್ರು ಪ್ರಯೋಗಗಳ ಬಗ್ಗೆ ಕೇಳ್ತಾ ಇರ್ತಾರ, ಅದಕ್ಕಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ವಿಡಿಯೋವನ್ನು ಮತ್ತೆ ರಿಪೀಟ್ ನೋಡಿ, ಖಂಡಿತವಾಗಿಯೂ ಕೂಡ ತಮಗೆ ಅರ್ಥ ಆಗುತ್ತದೆ. ಸೊ ಮೆಂಡಲ್ರ ಈಗ ಒಂದು ಪ್ರಯೋಗವನ್ನು ನಾವೀಗ ನೋಡೋಣ. ಅವರು 2 ಪ್ರಯೋಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯ ಪ್ರಯೋಗ ಏಕತಳೀಕರಣ ಪ್ರಯೋಗ ಅಂತ ಕೂಡ ನಾವು ಕರೆಯುತ್ತೇವೆ. ಅದರ ಜೊತೆಯಲ್ಲೇ ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ನಿರೂಪಿಸಲು ಮೆಂಡಲ್ರು ಕೈಗೊಂಡ ಪ್ರಯೋಗ ಯಾವುದು, ಅದನ್ನು ವಿವರಿಸಿ ಅಂತ ಕೂಡ ತಮಗೆ ಕೇಳಬಹುದು. ಹಾಗಾಗಿ ತಾವು ವಿಡಿಯೋವನ್ನು ಸರಿಯಾಗಿ ನೋಡಬೇಕು ಕೊನೆಯ ತನಕ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಮೆಂಡಲ್ರು ಏನು ಮಾಡಿದರು ತಮ್ಮ ಒಂದು ಪ್ರಯೋಗದಲ್ಲಿ? ಮೆಂಡಲ್ರು
ಬಟಾಣಿ ಗಿಡಗಳ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಸೊ ಎತ್ತರದ ಬಟಾಣಿ ಗಿಡವನ್ನು ತೆಗೆದುಕೊಂಡರು ಮತ್ತು ಒಂದು ಕುಬ್ಜ ಬಟಾಣಿ ಗಿಡವನ್ನು ತೆಗೆದುಕೊಂಡರು. ಯಾಕೆ ಒಂದು ಎತ್ತರ ತಗೊಂಡ್ರು, ಯಾಕೆ ಒಂದು ಕುಬ್ಜ ತಗೊಂಡ್ರು? ಯಾಕಂದರೆ ಮೆಂಡಲ್ರ ಪ್ರಯೋಗದ ಉದ್ದೇಶ ಏನು? ಈ ಗುಣಲಕ್ಷಣಗಳು ಹೇಗೆ ವರ್ಗಾವಣೆಯಾಗುತ್ತವೆ, ಹಾಗಾಗಿ ವಿಭಿನ್ನ ಗುಣಗಳನ್ನು ಹೊಂದಿರುವಂತಹ ಸಸ್ಯವನ್ನು ಅವರು ತಗೊಂಡ್ರು. ಒಂದು ಎತ್ತರದ ಗುಣವನ್ನು ಹೊಂದಿರುವಂತಹ ಬಟಾಣಿ ಗಿಡ, ಒಂದು ಕುಬ್ಜ ಗುಣವನ್ನು ಹೊಂದಿರುವಂತಹ ಬಟಾಣಿ ಗಿಡವನ್ನು ತೆಗೆದುಕೊಂಡರು. ಅವೆರಡರ ನಡುವೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿದರು ಅವರು. ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಸುತ್ತವೆ? ಪರಾಗಸ್ಪರ್ಶದ ಕ್ರಿಯೆ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಆಗುತ್ತದೆ. ಅಲ್ಲಿ ನಮಗೆ ಬೀಜ ಸಿಗುತ್ತೆ, ಹೌದಾ? ಆದರೆ ಬೀಜಗಳನ್ನು ಬಿತ್ತಿದಾಗ ನಮಗೆ ಮತ್ತೆ ಸಸ್ಯಗಳು ಸಿಗ್ತವೆ. ಈ ರೀತಿಯಲ್ಲಿ ಎತ್ತರದ ಸಸ್ಯ ಮತ್ತು ಕುಬ್ಜ ಸಸ್ಯಗಳ ನಡುವೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಿ ಸಂತತಿಯನ್ನು ಅವರು ಪಡೆದರು. ಇದನ್ನು ಅವರು F1 ಸಂತತಿ ಅಂತ ಕರೆಯುತ್ತಾರೆ. ಓಕೆ, F1 ಸಂತತಿಯಲ್ಲಿ ಏನಾಗಿದೆ ನೀವು ಗಮನಿಸಬಹುದು. ಅವರು ಏನು ಊಹೆ ಮಾಡಿದ್ರು ಅಂದರೆ, ಒಂದು ಎತ್ತರದ ಸಸ್ಯ ಮತ್ತು ಒಂದು ಕುಬ್ಜ ಸಸ್ಯಗಳ ನಡುವೆ ಪರಾಗಸ್ಪರ್ಶ ಕ್ರಿಯೆ ನಡೆಸಿ ಏನು ಸಿಗ್ತವಲ್ಲ ಸಂತತಿ, ಆ ಸಿಗುವ ಸಂತತಿ ಹೇಗಿರುತ್ತೆ ಅಂತ ಅವರು ಊಹಿಸಿದ್ರು. ಅಂದರೆ ಎಲ್ಲ ಸಸ್ಯಗಳು ಕೂಡ ಮೀಡಿಯಂ ಸೈಜ್ನಲ್ಲಿ ಇರಬಹುದು ಅಂತ ತಿಳ್ಕೊಂಡಿದ್ರು. ಆದರೆ ಇಲ್ಲಿ ಏನಾಯಿತು, ಎಲ್ಲವೂ ಕೂಡ ಎತ್ತರದ ಸಸ್ಯಗಳೇ ಸಿಕ್ಕು. ಕೇಳ್ತಿರ್ತಾರ ನಿಮಗೆ, ಮೆಂಡಲ್ರವರ ಏಕತಳೀಕರಣ ಪ್ರಯೋಗದಲ್ಲಿ F1 ಪೀಳಿಗೆಯಲ್ಲಿ, F1 ಅಂದ್ರೆ ಏನು? ಫಸ್ಟ್ ಜನರೇಷನ್ ಅಂತ ಅರ್ಥ, ಮೊದಲನೆಯ ತಳಿ ಪೀಳಿಗೆ ಅಂತ ಅರ್ಥ. ಮೊದಲನೆಯ ತಳಿ ಪೀಳಿಗೆಯಲ್ಲಿ ಎಂತಹ ಸಸ್ಯಗಳು ಸಿಕ್ಕುವು ಅಂತ ಕೇಳ್ತಾ ಇರ್ತಾರ. ಸೊ ಎಲ್ಲವೂ ಕೂಡ ಎತ್ತರದ ಸಸ್ಯಗಳೇ ಸಿಕ್ಕುವು. ಸೊ ಮೆಂಡಲ್ಗೆ ತುಂಬ ಇಂಟ್ರೆಸ್ಟ್ ಉಂಟಾಯಿತು, ಒಂಥರ ಕ್ಯೂರಿಯಾಸಿಟಿ ಕೂಡ ಬೆಳೀತಾ ಹೋಯಿತು. ಈ ಮತ್ತು F1 ಸಸ್ಯಗಳು ಇದ್ವಲ್ಲ, ಈ ಸಸ್ಯಗಳ ನಡುವೆ ಮತ್ತೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿ, ಅಂದರೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸ್ತಾರ, ಅದರಿಂದ ಸಂತತಿಯನ್ನು ಪಡಿತಾರ. ಆ ಒಂದು ಸಂತತಿಗೆ ಅವರು F2 ಪೀಳಿಗೆ ಅಂತ ಕರೆಯುತ್ತಾರೆ. F2 ಪೀಳಿಗೆಯಲ್ಲಿ ಮೆಂಡಲ್ರವರು ನೋಡ್ತಾರ, ಅಲ್ಲಿ ಸಸ್ಯಗಳು ಸಿಕ್ಕಿದೆ ನೋಡ್ರಿ, 3 ಎತ್ತರದ ಸಸ್ಯಗಳು ಸಿಕ್ಕಿವೆ, ಒಂದು ಕುಬ್ಜ ಸಸ್ಯ ಸಿಕ್ಕಿದೆ, ಹೌದಾ? F1 ಪೀಳಿಗೆಯಲ್ಲಿ ಯಾವುದು ಕೂಡ ಕುಬ್ಜ ಸಸ್ಯ ಕಂಡು ಬರಲಿಲ್ಲ ನಮಗೆ, ಆದರೆ F2 ಪೀಳಿಗೆಯಲ್ಲಿ ಕುಬ್ಜ ಸಸ್ಯ ಕಂಡು ಬಂದಿತ್ತು, ಹೌದಾ? F1 ಪೀಳಿಗೆಯಲ್ಲಿ ಕುಬ್ಜ ಸಸ್ಯಗಳು ಕಂಡು ಬರಬೇಕಾಗಿತ್ತು. ನಿಮ್ಮ ಒಂದು ಊಹೆಯ ಪ್ರಕಾರ ಒಂದು ಎತ್ತರದ ಸಸ್ಯ ಒಂದು ಕುಬ್ಜ ಸಸ್ಯದ ನಡುವೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಸಿದಾಗ ಅದರಿಂದ ಸಿಗುವ ಸಸ್ಯಗಳಲ್ಲಿ ಯಾವುದಾದರೂ ಕೆಲವು ಸಸ್ಯಗಳು ಕುಬ್ಜ ಆಗಿರಬೇಕು ಅಂತ, ಕುಬ್ಜವಾಗಿ ಇರಬೇಕಾಗಿತ್ತು ಅಂತ ನಾವೆಲ್ಲರೂ ಥಿಂಕ್ ಮಾಡ್ತೇವೆ, ಆಲೋಚನೆ ಮಾಡುತ್ತೇವೆ, ಹೌದಾ? F1 ಪೀಳಿಗೆಯಲ್ಲಿ ಕುಬ್ಜ ಸಸ್ಯಗಳು ಕಂಡು ಬರಬೇಕಾಗಿತ್ತು, ಕಂಡು ಬರಲಿಲ್ಲ. ಆದರೆ F2 ಪೀಳಿಗೆಯಲ್ಲಿ, F2 ಪೀಳಿಗೆ ಅಂದರೆ ಇದು, F2 ಪೀಳಿಗೆಯಲ್ಲಿ ಕುಬ್ಜ ಸಸ್ಯಗಳು ಕಂಡು ಬಂದವು. ಇದರ ಅರ್ಥ ಏನು? ಇದರ ಅರ್ಥ F1 ಪೀಳಿಗೆಯಲ್ಲಿ ಕುಬ್ಜ ಗುಣಕ್ಕೆ ಕಾರಣವಾದ ಅಂಶವೊಂದು ಇತ್ತು, ಕುಬ್ಜ ಗುಣಕ್ಕೆ ಕಾರಣವಾದ ಅಂಶವೊಂದು ಇತ್ತು. ಎಸ್, ಅಂಶ ಅಂದರೆ ಏನು? ಇಲ್ಲಿ ಜೀನುಗಳು ಅಂತ ಅರ್ಥ. ಈ ಒಂದು ಸಸ್ಯದ ಕೆಳಗಡೆ ಜೀನುಗಳನ್ನು ಕೂಡ ಕೊಟ್ಟಿದ್ದಾರೆ. ಎತ್ತರದ ಸಸ್ಯಕ್ಕೆ ಕಾರಣವಾಗಿರುವಂತಹ ಜೀನುಗಳು ಕ್ಯಾಪಿಟಲ್ ಟಿ ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಎರಡೂ ಕೂಡ ಕ್ಯಾಪಿಟಲ್ ಟಿ ಇದೆ, ಅಂದ್ರೆ ಇದು ಪ್ರಬಲ ಜೀನ್ ಅಂತ ಅರ್ಥ. ಎರಡೂ ಕೂಡ ಪ್ರಬಲ ಜೀನುಗಳಾಗಿವೆ. ಕುಬ್ಜ ಸಸ್ಯದ ಕೆಳಗಡೆ ಬರೆದಿದ್ದಾರೆ, ಎರಡು ಸ್ಮಾಲ್ ಟಿ ಬರೆದಿದ್ದಾರೆ, ಅಂದ್ರೆ ಇದು ದುರ್ಬಲ ಜೀನ್ ಅಂತ ಅರ್ಥ. ಸಂತಾನೋತ್ಪತ್ತಿ ಕ್ರಿಯೆ ನಡೆದಾಗ ಒಂದು ಸಸ್ಯ, ಎತ್ತರದ ಸಸ್ಯದಿಂದ ಒಂದು ಜೀನ್ ಬಂದಿರುತ್ತದೆ, ಕುಬ್ಜ ಸಸ್ಯದಿಂದ ಕೂಡ ಒಂದು ಜೀನ್ ಬಂದಿರುತ್ತದೆ. ಸೊ ಪ್ರಬಲ ಜೀನ್ ಇದ್ದಾಗ ಪ್ರಬಲ ಜೀನಿನ ಗುಣನೇ ವ್ಯಕ್ತವಾಗುತ್ತದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕುಬ್ಜ ಸಸ್ಯ ಕಂಡು ಬರಲಿಲ್ಲ. ಅದರ ನಂತರದಲ್ಲಿ ಈ ಸಸ್ಯಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಸಿದಾಗ ನೋಡ್ರಿ, ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ, ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ ಜೀನ್ ಅನ್ನು ಹೊಂದಿರುವಂತಹ ಸಸ್ಯಗಳ ಮಧ್ಯೆ ಪರಾಗಸ್ಪರ್ಶ ಕ್ರಿಯೆ ನಡೆಸಿ ಸಂತತಿಯನ್ನು ಪಡೆದಾಗ ನೋಡ್ರಿ, ಯಾವ ರೀತಿಯಲ್ಲಿ ಸಸ್ಯಗಳು ಸಿಕ್ಕಿದ್ವೆ, ಯಾವ ರೀತಿಯಲ್ಲಿ ಜೀನುಗಳು ಸೇರ್ಕೋತಾವೋ ಆ ರೀತಿಯಲ್ಲಿ ಸಸ್ಯಗಳು ಸಿಗ್ತಾ ಹೋಗ್ತಾವ. ಸೊ ಈ ಕಡೆಯಿಂದ ಕ್ಯಾಪಿಟಲ್ ಟಿ ಮತ್ತು ಈ ಕಡೆಯಿಂದ ಕ್ಯಾಪಿಟಲ್ ಟಿ ಬಂದಿದೆ ಇಲ್ಲಿ. ಸೊ ಎರಡೂ ಕ್ಯಾಪಿಟಲ್ ಟಿ ಇರುವುದರಿಂದ ಇದು ಸಸ್ಯ ಎತ್ತರವಾಗಿದೆ. ಸೊ ಈ ಕಡೆಯಿಂದ ಕ್ಯಾಪಿಟಲ್ ಟಿ ಮತ್ತು ಈ ಕಡೆಯಿಂದ
ಸ್ಮಾಲ್ ಟಿ ಕೂಡ ಬರ್ಬೋದು. ಆ ರೀತಿಯಲ್ಲಿ ಬಂದಾಗ ಸಸ್ಯ ಎತ್ತರನೇ ಆಗುತ್ತದೆ. ಯಾಕಂದರೆ ಒಂದು ಕ್ಯಾಪಿಟಲ್ ಟಿ ಇದೆಯಲ್ಲ, ಸ್ಮಾಲ್ ಟಿ ಇದ್ದರೂ ಕೂಡ ಪ್ರಬಲ ಜೀನ್ ಇದ್ದಾಗ ಪ್ರಬಲ ಜೀನಿನ ಗುಣನೇ ವ್ಯಕ್ತವಾಗುತ್ತದೆ. ಸೊ ಈ ಚೆಕ್ಕರ್ ಬೋರ್ಡ್ ಹಾಕಿದಾಗ ನಿಮಗೆ ಇನ್ನೂ ನೀಟಾಗಿ ಕಂಡು ಬರುತ್ತದೆ. ಒಂದು ವೇಳೆ ಈ ಕಡೆಯಿಂದ ಸ್ಮಾಲ್ ಟಿ ಬಂತು, ಈ ಕಡೆಯಿಂದ ಕೂಡ ಸ್ಮಾಲ್ ಟಿ ಬಂತು ಅಂದಾಗ ಆ ಸಸ್ಯ ಏನಾಗುತ್ತದೆ, ಕುಬ್ಜ ಆಗುತ್ತದೆ. ಈ ರೀತಿಯಲ್ಲಿ ಏಕತಳೀಕರಣ ಪ್ರಯೋಗದಲ್ಲಿ F2 ಪೀಳಿಗೆಯಲ್ಲಿ ಏನಾಗುತ್ತದೆಪ್ಪ ಅಂದರೆ ಎತ್ತರದ ಸಸ್ಯಗಳ ಜೊತೆಯಲ್ಲಿ ಕುಬ್ಜ ಸಸ್ಯವು ಕೂಡ ಸಿಗುತ್ತದೆ. ಓಕೆ, ಸರಿಯಾಗಿ ನೆನ್ಪಿಟ್ಕೋಬೇಕು. ಇದರೆಲ್ಲ ನೋಟ್ಸನ್ನು ಕೂಡ ನಾನು ಮುಂದೆ ಕೊಡ್ತೇನೆ ನಿಮಗೆ, ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬಹುದು. ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡ್ರಿ. F1 ಪೀಳಿಗೆಯಲ್ಲಿ ಕುಬ್ಜ ಸಸ್ಯಗಳು ಕಂಡು ಬರಬೇಕಾಗಿತ್ತು, ಕಂಡು ಬರಲಿಲ್ಲ. ಆದರೆ F2 ಪೀಳಿಗೆಯಲ್ಲಿ ಕುಬ್ಜ ಸಸ್ಯಗಳು ಕಂಡು ಬಂದವು. ಇದರ ಅರ್ಥ F1 ಪೀಳಿಗೆಯಲ್ಲಿ ಕುಬ್ಜ ಗುಣಕ್ಕೆ ಕಾರಣವಾದ ಅಂಶವೊಂದು ಇದ್ದು ಅದು ದುರ್ಬಲವಾಗಿತ್ತು. ನೋಡ್ರಿ, ಇಲ್ಲಿ F1 ಪೀಳಿಗೆಯಲ್ಲಿ ಕುಬ್ಜ ಗುಣಕ್ಕೆ ಕಾರಣವಾದ ಅಂಶ ಇದೆ, ಆದರೆ ಅದೇನಾಗಿತ್ತು, ದುರ್ಬಲವಾಗಿತ್ತು. ಮುಂದೆ F2 ಪೀಳಿಗೆಯಲ್ಲಿ ಆ ಅಂಶವು ಪ್ರಬಲವಾಗಿ ವ್ಯಕ್ತವಾಯಿತು. ಸೊ F2 ಪೀಳಿಗೆಯಲ್ಲಿ ಸಾಕಷ್ಟು ಒಂದು ಮರಿಸಸ್ಯಗಳು ಸಿಗ್ತಾವಲ್ಲ, ಯಾವುದಾದ್ರೂ ಒಂದು ಸಸ್ಯದಲ್ಲಿ ಆ ಒಂದು ದುರ್ಬಲ ಜೀನ್ ಏನಾಗುತ್ತದೆ, ಅದು ಕೂಡ ಪ್ರಬಲ ಆಗ್ಬೋದು. ಇಲ್ಲಿ ಎರಡೂ ಕೂಡ ಜೀನ್ಗಳು ದುರ್ಬಲ ಜೀನ್ಗಳಾಗಿವೆ, ಹಾಗಾಗಿ ಅದರ ಗುಣನೇ ವ್ಯಕ್ತವಾಯಿತು ಅಂತ ಅರ್ಥ. ಈ ರೀತಿಯಲ್ಲಿ ನಮಗೆ ಮೆಂಡೆಲ್ರ ಪ್ರಯೋಗವನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ. ಸೊ ಇದನ್ನು ಮತ್ತೊಂದು ಸಲ ರೇಖಾಚಿತ್ರದ ಮೂಲಕ ಮತ್ತು ಚೆಕ್ಕರ್ ಬೋರ್ಡ್ ಸಹಾಯದ ಮೂಲಕ ನಾವು ಮತ್ತೊಂದು ಸಲ ನೋಡೋಣ. ಸೊ ಏನು ಮಾಡಿದ್ರು ಮೆಂಡೆಲ್ರವರಪ್ಪ ಅಂದರೆ, ಸೊ ಚೆಕ್ಕರ್ ಬೋರ್ಡ್ ಅನ್ನೋದು ಇಂಪಾರ್ಟೆಂಟು, ಹಾಗಾಗಿ ಈ ಚೆಕ್ಕರ್ ಬೋರ್ಡ್ ಹಾಕೋದು ಕೂಡ ತಮಗೆ ಗೊತ್ತಾಗಬೇಕು. ಸರಿಯಾಗಿ ನೋಡ್ರಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಎತ್ತರದ ಬಟಾಣಿ ಗಿಡ ತಗೊಂಡ್ರು, ಒಂದು ಗಿಡ್ಡ ಬಟಾಣಿ ಗಿಡವನ್ನು ಅವರು ತೆಗೆದುಕೊಂಡ್ರು. ಹೌದಾ, ಎತ್ತರ ಗುಣಕ್ಕೆ ಕಾರಣವಾದಂತಹ ಜೀನ್ಗಳು ಎರಡಿದ್ವು, ಕ್ಯಾಪಿಟಲ್ ಟಿ. ಗಿಡ್ಡ ಗುಣಕ್ಕೆ ಕಾರಣವಾಗಿರುವಂತಹ ಎರಡು ಜೀನ್ಗಳಿದ್ವು, ಎರಡು ಸ್ಮಾಲ್ ಟಿಗಳಿದ್ವು. ಸೊ ಅದು ಸಂತಾನೋತ್ಪತ್ತಿ ಕ್ರಿಯೆ ನಡೆದಾಗ ಒಂದು ಜೀನನ್ನು ಅದರ ಮುಂದಿನ ಒಂದು ಸಂತತಿಗೆ ವರ್ಗಾವಣೆ ಮಾಡುತ್ತದೆ. ಈ ಕಡೆ ಎರಡೂ ಜೀನ್ಗಳು ಕ್ಯಾಪಿಟಲ್ ಇರುವುದರಿಂದ ಯಾವುದಾದ್ರೂ ಒಂದು ಜೀನ್ ಬಂದಿರಬಹುದು, ಈ ಕಡೆಯಿಂದ ಒಂದು ಸ್ಮಾಲ್ ಟಿ ಬರುತ್ತದೆ. ಸೊ F1 ಪೀಳಿಗೆಯಲ್ಲಿ ಏನಾಗುತ್ತದಪ್ಪ ಅಂದರೆ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಇರುವುದರಿಂದ ಎಲ್ಲವೂ ಕೂಡ ಎತ್ತರದ ಸಸ್ಯಗಳೇ ಸಿಕ್ಕವು. ಯಾಕಂದರೆ ಒಂದು ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಟಿ ಇರುವುದರಿಂದ ಪ್ರಬಲ ಜೀನ ಇರುವುದರಿಂದ ಪ್ರಬಲ ಜೀನಿನ ಗುಣವೇ ವ್ಯಕ್ತ ಆಗುತ್ತದೆ F1 ಪೀಳಿಗೆಯಲ್ಲಿ. ಆದರೆ F2 ಪೀಳಿಗೆಗೆ ನಾವು ಹೋದಾಗ ಇದು F2 ಪೀಳಿಗೆಯಲ್ಲಿ ಸೊ ಈ ರೀತಿಯ ಸಸ್ಯಗಳನ್ನು ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ, ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿಯನ್ನು ಹೊಂದಿರುವಂತಹ ಸಸ್ಯಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿದಾಗ ಯಾವ ರೀತಿಯ ಸಸ್ಯಗಳು ಸಿಗ್ತವ ನಾವೀಗಾಗಲೇ ನೋಡಿದ್ವಿ. ಸೊ 3 ಎತ್ತರದ ಸಸ್ಯಗಳು, ಒಂದು ಗಿಡ್ಡ ಸಸ್ಯ ಸಿಗುತ್ತದೆ. ಸೊ ಅದನ್ನು ನಾವು ನೀಟಾಗಿ ಚೆಕ್ಕರ್ ಬೋರ್ಡ್ ಹಾಕಿದರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತದೆ. ಒಂದು ಕಡೆ ಯಾವ ರೀತಿಯ ಜೀನ್ಗಳಿವೆ, ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ. ಹೌದಾ, ಸೊ ಒಂದು ಕ್ಯಾಪಿಟಲ್ ಟಿ ಬರೆದಿದ್ದೇವೆ, ಇಲ್ಲಿ ಒಂದು ಸ್ಮಾಲ್ ಟಿ ಬರೆದಿದ್ದೇವೆ. ಮತ್ತೊಂದು ಕಡೆ ಇನ್ನೊಂದು ಸಸ್ಯದಲ್ಲಿ ಕೂಡ ಯಾವ ರೀತಿಯ ಜೀನ್ಗಳಿವೆ, ಅಲ್ಲಿ ಕೂಡ ಒಂದು ಕ್ಯಾಪಿಟಲ್ ಟಿ ಇದೆ, ಒಂದು ಸ್ಮಾಲ್ ಟಿ ಇದೆ. ಸೊ ಇಲ್ಲಿ ಕೂಡ ನಾವು ಕ್ಯಾಪಿಟಲ್ ಟಿ ಬರೆದಿದ್ದೇವೆ. ಈ ಸಸ್ಯದ ಜೀನ್ಗಳು ಇಲ್ಲಿ ಬರೆದಿದ್ದೇವೆ, ಈ ಸಸ್ಯದ ಜೀನ್ಗಳನ್ನು ನಾವು ಈ ಕಡೆ ಬರೆದಿದ್ದೇವೆ. ಸೊ ಒಂದ್ಸಲ ಏನಾಗ್ಬೋದು, ಕ್ಯಾಪಿಟಲ್ ಟಿ ಬರ್ಬೋದು, ಅಂದರೆ ಅದ ಮರಿ ಸಸ್ಯಗಳಿಗೆ ಇದು ಕ್ಯಾಪಿಟಲ್ ಟಿ ಬಂತಂತ ತಿಳ್ಕೊಳ್ರಿ. ಈ ಕಡೆಯಿಂದ ಕೂಡ ಕ್ಯಾಪಿಟಲ್ ಟಿ ಬಂತಂತ ತಿಳ್ಕೊಳ್ರಿ. ಕ್ಯಾಪಿಟಲ್ ಟಿ ಯಾವ ಸಸ್ಯ ಸಿಗುತ್ತದೆ, ಅದು ಎತ್ತರದ ಸಸ್ಯ ಸಿಗುತ್ತದೆ. ಒಂದು ವೇಳೆ ಈ ಕಡೆಯಿಂದ ಕ್ಯಾಪಿಟಲ್ ಟಿ ಬಂತು, ಈ ಕಡೆಯಿಂದ ಸ್ಮಾಲ್ ಟಿ ಬಂತು ಅಂತ ತಿಳ್ಕೊಳ್ರಿ, ಅವಾಗ ಕೂಡ ಯಾವ ಸಸ್ಯ ಸಿಗುತ್ತದೆ, ಎತ್ತರದ ಸಸ್ಯನೇ ಸಿಗುತ್ತದೆ. ಯಾಕಂದರೆ ಒಂದು ಪ್ರಬಲ ಜೀನ್ ಇದೆ, ಇನ್ನೊಂದು ದುರ್ಬಲ ಜೀನ್ ಇದೆ. ಸೊ ಪ್ರಬಲ ಜೀನ್ ಇದ್ದಾಗ ಅದರ ಗುಣನೇ ವ್ಯಕ್ತವಾಗುತ್ತದೆ. ಓಕೆ, ಮತ್ತೇನಾಗ್ಬೋದು, ಈ ಕಡೆ ಸ್ಮಾಲ್ ಟಿ ಇದೆ, ಈ ಕಡೆ ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಮೊದಲು ಕ್ಯಾಪಿಟಲ್ ಟಿ ಬರಿಬೇಕಾಗುತ್ತದೆ, ಆಮೇಲೆ ಸ್ಮಾಲ್ ಟಿ ಬರಿಬೇಕಾಗುತ್ತದೆ. ಸೊ ಈ ರೀತಿಯಲ್ಲಿ ಜೀನ್ಗಳು ಬಂದರೂ ಕೂಡ ಮುಂದಿನ ಪೀಳಿಗೆಯಲ್ಲಿ ಅವಾಗ ಕೂಡ ಸಸ್ಯ ಏನಾಗುತ್ತದೆ, ಎತ್ತರನೇ ಆಗುತ್ತದೆ. ಯಾಕಂದರೆ ಇಲ್ಲಿ ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಸ್ಮಾಲ್ ಟಿ ಇದೆ. ಸೊ ಕ್ಯಾಪಿಟಲ್ ಟಿ ಇದ್ದಾಗ ಅದು ಪ್ರಬಲ ಜೀನಿನ ಗುಣನೇ ವ್ಯಕ್ತವಾಗುತ್ತದೆ. ಸೊ ಇಲ್ಲಿ ಸ್ಮಾಲ್ ಟಿ, ಸೊ ಈ ಕಡೆಯಿಂದ ಕೂಡ ಸ್ಮಾಲ್ ಟಿ ಬಂತಂತ ತಿಳ್ಕೊಳ್ರಿ ಮುಂದಿನ ಪೀಳಿಗೆಯಲ್ಲಿ. ಸೊ ಎರಡೂ ಸ್ಮಾಲ್ ಟಿಗಳಾಗಿರುವುದರಿಂದ, ಎರಡೂ ದುರ್ಬಲ ಜೀನ್ಗಳಾಗಿರುವುದರಿಂದ ಸಸ್ಯ ಏನಾಗುತ್ತದೆ, ಸಸ್ಯ ಗಿಡ್ಡ ಆಗುತ್ತದೆ, ಕುಬ್ಜ ಆಗುತ್ತದೆ. ಸೊ ಇಲ್ಲಿ ಏನಾಯಿತು, ನಾವು ಅನುಪಾತವನ್ನು ಕೇಳ್ತಿರ್ತಾರ. ಸೊ ಮೆಂಡೆಲ್ರವರ ಏಕತಳೀಕರಣದ ಪ್ರಯೋಗದ ಅನುಪಾತ ಕೇಳ್ತಾ ಇರ್ತಾರ. ಆ ಅನುಪಾತದಲ್ಲಿ ಮತ್ತೆ 2 ರೀತಿಯ ಅನುಪಾತಗಳಿರ್ತವೆ. ಒಂದು ವ್ಯಕ್ತರೂಪ ಅನುಪಾತ, ಇನ್ನೊಂದು ಜೀನ್ ನಮೂನೆ
ಅನುಪಾತ ಅಂಥೇಳಿ. ವ್ಯಕ್ತರೂಪ ಅನುಪಾತ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಈ ಸಸ್ಯ ನಮ್ಮ ಕಣ್ಣಿಗೆ ಹೇಗೆ ಕಾಣ್ತಾ ಇದೆ? ಎತ್ತರ ಕಾಣ್ತಾ ಇದೆ. ಇದು ಕೂಡ ಎತ್ತರವಾಗಿ ಕಾಣ್ತಾ ಇರ್ತದೆ, ಇದು ಕೂಡ ಎತ್ತರವಾಗಿ ಕಾಣ್ತಾ ಇರ್ತದೆ. ಒಂದು ಮಾತ್ರ ಗಿಡ್ಡದಾಗಿ ಕಾಣ್ತಾ ಇದೆ. ಹಾಗಾಗಿ 3 1ರ ಅನುಪಾತದಲ್ಲಿ ಸಸ್ಯಗಳು ಸಿಗ್ತಾವ ಅಂತ ನಾವು ಹೇಳಬೇಕಾಗುತ್ತದೆ. ಮೆಂಡಲ್ರವರ ಏಕತಳೀಕರಣದ ಪ್ರಯೋಗದ F2 ಪೀಳಿಗೆಯ ಒಂದು ಅನುಪಾತ ಕೇಳಿದರೆ ಸರಿಯಾಗಿ ನೆನ್ಪಿಟ್ಕೋಬೇಕು. ಇದು ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. 3 1ರ ಅನುಪಾತ ಅಂತ ನಾವು ಹೇಳಬೇಕಾಗುತ್ತದೆ. ಸೊ 3 ಎತ್ತರದ ಸಸ್ಯಗಳು, 1 ಗಿಡ್ಡ ಸಸ್ಯ ಸಿಗುತ್ತದೆ. ಎಸ್. ಇನ್ನು ಜೀನ್ ನಮೂನೆ ಕೇಳಿದಾಗ ಅವುಗಳನ್ನು ನೋಡಿ, ಜೀನ್ಗಳನ್ನು ನೀವು ಗಮನಿಸಬೇಕಾಗುತ್ತದೆ. ಇಲ್ಲಿ ಎರಡೂ ಕೂಡ ಕ್ಯಾಪಿಟಲ್ ಟಿ ಇದೆ. ಇಲ್ಲಿ ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ. ಇಲ್ಲಿ ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ. ಕ್ಯಾಪಿಟಲ್ ಟಿ ಅಂದರೆ ಪ್ರಬಲ ಜೀನ್, ಸ್ಮಾಲ್ ಟಿ ಅಂದರೆ ದುರ್ಬಲ ಜೀನ್. ಇಲ್ಲಿ ಎರಡೂ ಕೂಡ ಸ್ಮಾಲ್ ಟಿ ಇದೆ ಅಂತ ಅರ್ಥ. ಸೊ ಎರಡೂ ಸೇಮ್ ಜೀನ್ಗಳಿದ್ದರೆ ಅದನ್ನು ನಾವು ಶುದ್ಧ ಎತ್ತರ ಅಂತೇಳಿ. ಎರಡೂ ಜೀನ್ಗಳು ಸೇಮ್ ಆಗಿದ್ದು ಎರಡೂ ಕ್ಯಾಪಿಟಲ್ ಆಗಿದೆ. ಇದು ಎಂತಹ ಎತ್ತರ? ಇದಕ್ಕೆ ನಾವು ಶುದ್ಧ ಎತ್ತರ ಅಂಥೇಳಿ ಕರೀತೇವೆ. ಸೊ ಸೇಮ್ ಇರುವಂತಹ ಜೀನ್ಗಳು ಎಷ್ಟಿವೆ? ಒಂದಿದೆ ನೋಡ್ರಿ. ಸೇಮ್ ಇರುವಂತಹ ಎತ್ತರ ಇರುವಂತಹ ಜೀನ್ಗಳು ಒಂದಿದೆ. ಇನ್ನು ಎತ್ತರ ಇದೆ ಆದರೆ ಸೇಮ್ ಜೀನ್ಗಳಿಲ್ಲ. ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ, ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ. ಅಂಥವು ಎಷ್ಟಿವೆ? 2 ಇದೆ. ಗಿಡ್ಡ ಇದೆ, ಗಿಡ್ಡ ಇದ್ದು ಸೇಮ್ ಜೀನ್ ಇದೆ, ಹೌದಾ? ಹಾಗಾಗಿ ಇದು ಒಂದು ಜೀನ್. ಸೊ ಒಂದು ಶುದ್ಧ ಎತ್ತರ ಅಂತ ಕರೀತೇವೆ. ಇದು ಶುದ್ಧ ಎತ್ತರ ಅಂದರೆ ಇದು ಎತ್ತರ ಇದೆ. ಶುದ್ಧ ಎತ್ತರ ಯಾಕೆ? ಎರಡೂ ಕೂಡ ಕ್ಯಾಪಿಟಲ್ ಟೀನಿವೆ, ಎರಡೂ ಕೂಡ ಪ್ರಬಲ ಜೀನ್ಗಳೇ ಇವೆ. ಹಾಗಾಗಿ ಇದನ್ನು ನಾವು ಶುದ್ಧ ಎತ್ತರ ಅಂತ ಹೇಳಿ ಕರೀತೇವೆ. ಇಲ್ಲಿ ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ, ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ ಇದೆ. ಹಾಗಾಗಿ ಎರಡು ಬರೀ ಎತ್ತರ ಅಂತ ಕರೆಯುತ್ತೇವೆ, ಶುದ್ಧ ಎತ್ತರ ಅನ್ನೋದಿಲ್ಲ. ಎತ್ತರ ಇದೆ ಆದರೆ ಶುದ್ಧ ಎತ್ತರ ಅಲ್ಲ. ಯಾಕಂದರೆ ಒಂದು ಪ್ರಬಲ ಜೀನ್ ಇದೆ, ಒಂದು ದುರ್ಬಲ ಜೀನ್ ಇದೆ. ಒಂದು ಪ್ರಬಲ ಜೀನ್ ಇದೆ, ಒಂದು ದುರ್ಬಲ ಜೀನ್ ಇದೆ. ಹಾಗಾಗಿ ಎರಡು ಎತ್ತರ ಅಂತ ಕರೆಯುತ್ತೇವೆ ಅಷ್ಟೆ. ಇದು ಗಿಡ್ಡ. ಅದು ಎಂತಹ ಗಿಡ್ಡ? ಶುದ್ಧವಾದ ಗಿಡ್ಡ ಸಸ್ಯ. ಯಾಕಂದರೆ ಎರಡೂ ಜೀನುಗಳು ಕೂಡ ದುರ್ಬಲ ಆಗಿವೆ, ಎರಡೂ ಜೀನುಗಳು ಕೂಡ ಸ್ಮಾಲ್ ಟಿಯಲ್ಲಿವೆ. ಇದು ಒಂದು ಶುದ್ಧ ಗಿಡ್ಡ ಆಗಿರುತ್ತದೆ. ಒಟ್ಟಾರೆಯಾಗಿ ಇದು ಏಕತಳೀಕರಣದ ಪ್ರಯೋಗ. ಇದಿಷ್ಟು ಪ್ರಯೋಗ ಆದ ನಂತರದಲ್ಲಿ ಮೆಂಡಲ್ರವರು ಒಂದು ನಿಯಮ ಕೂಡ ಕೊಡ್ತಾರ. ಅದನ್ನು ನಾವು ಪ್ರಬಲತೆಯ ನಿಯಮ ಅಂತ ಕೂಡ ನಾವು ಕರೀತೇವೆ. ಏನು ಹೇಳುತ್ತೆ ಈ ಪ್ರಬಲತೆ ನಿಯಮ ಅನ್ನೋದನ್ನು ಒಂದ್ಸಲ ನಾವು ನೋಡೋಣ. ಗುಣವೊಂದನ್ನು ನಿಯಂತ್ರಿಸುವ, ಇಲ್ಲಿ ಯಾವ ಗುಣ ತಗೊಂಡಿದ್ದೀವಿ ನಾವು? ಎತ್ತರದ ಗುಣ. ಗುಣವೊಂದನ್ನು ನಿಯಂತ್ರಿಸುವ ಅಂಶದ ಎರಡು ಪ್ರತಿಗಳು. ಅಂಶದ ಅಂದರೆ ಜೀನಿನ ಎರಡು ಪ್ರತಿಗಳು ಇರ್ತವಂತ ಅರ್ಥ. ಈಗಾಗಲೇ ನಿಮ್ಗೆ ಗೊತ್ತು, ಜೀನುಗಳು ಯಾವತ್ತೂ ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಗುಣವೊಂದನ್ನು ನಿಯಂತ್ರಿಸುವ ಅಂಶದ ಎರಡು ಪ್ರತಿಗಳು ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಇರುತ್ತವೆ. ಮೆಂಡಲ್ರವರಿಗೆ ಅವಾಗ ಗೊತ್ತಾಯಿತು. ಓಕೆ, ಹೀಗೆ ಯಾವುದು ಲೈಂಗಿಕ ಸಂತಾನೋತ್ಪತ್ತಿ ನಡೆಸ್ತಾ ಇರ್ತವೋ ಅಂತಹ ಜೀವಿಗಳಲ್ಲಿ ಪ್ರತಿಯೊಂದು ಗುಣಕ್ಕೂ ಕೂಡ ಎರಡು ಅಂಶಗಳು ಇರುತ್ತವೆ, ಎರಡು ಜೀನ್ಗಳು ಇರ್ತವೆ, ಎರಡು ವಂಶವಾಹಿಗಳು ಇರ್ತವಂತ ಅವರು ಅವಾಗ ಹೇಳ್ತಾರೆ. ಸೊ ಜೀನ್ಗಳ ಬಗ್ಗೆ ಅವರಿಗೆ ಯಾವುದೇ ಕಂಪ್ಲೀಟ್ ನಾಲೆಜೇ ಇರಲಾರ್ದಂತಹ ಒಂದು ಸಮಯದಲ್ಲೇ ಅವರು ಹೇಳಿಬಿಡ್ತಾರ. ಸೊ ಪ್ರತಿಯೊಂದು ಗುಣಕ್ಕೂ ಕೂಡ ಎರಡು ಅಂಶಗಳು ಇರುತ್ತವೆ ಅಂಥೇಳಿ. ಎರಡು ಅಂಶಗಳು ಇದ್ದರೂ ಕೂಡ ಯಾವ ಗುಣ ಬರಬೇಕು ನೋಡ್ರಿ, ಅವ್ರು ಮುಂದೆ ಹೇಳ್ತಾರೆ. ಆದರೆ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗುತ್ತದೆ. ಎರಡು ಜೀನುಗಳಿರ್ತಾವ, ಆದರೆ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗುತ್ತದೆ. ಇನ್ನೊಂದು ಏನಾಗಿರುತ್ತದೆ? ಗುಪ್ತವಾಗಿ ಇರುತ್ತೆ, ಆದರೆ ಗುಪ್ತವಾಗಿ ಇರುತ್ತದೆ. ವ್ಯಕ್ತವಾಗುವ ಅಂಶ ಪ್ರಬಲವಾದರೆ ಗುಪ್ತವಾಗುವ ಅಂಶ ದುರ್ಬಲವಾಗಿರುತ್ತದೆ. ಇದನ್ನೇ ಪ್ರಬಲತೆಯ ನಿಯಮ ಅಂಥೇಳಿ ನಾವು ಕರೆಯುತ್ತೇವೆ. ಸೊ ಇದು ಮೆಂಡಲ್ರವರ ಒಂದು ಏಕತಳೀಕರಣ ಪ್ರಯೋಗ ಆಗಿತ್ತು. ಸೊ ನಿಮಗೆ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು? ಮೆಂಡಲ್ರವರ ಏಕತಳೀಕರಣ ಪ್ರಯೋಗವನ್ನು ಬರೆಯಿರಿ ಅಂದರೆ, ಸೊ ಇಷ್ಟೊತ್ತು ನಾವು ಚರ್ಚೆ ಮಾಡಿರುವಂತಹ ಎಲ್ಲ ಈ 5 ಪಾಯಿಂಟ್ಸ್ಗಳೇ ಮತ್ತೊಂದು ಸಲ ಇವೆ. ಇವುಗಳನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಇದನ್ನೇ ನೀವು ಬರಿಬೇಕಾಗುತ್ತದೆ. ಇಷ್ಟೊತ್ತು ನಾನು ಹೇಳಿರುವಂತಹ ಒಂದು ಎಲ್ಲ ವಿಷಯಗಳೇ ಇಲ್ಲಿ ಇದೆ. ಸೊ ಏಕತಳೀಕರಣದ ಪ್ರಯೋಗದ ಬಗ್ಗೆ ಅಥವಾ ಗುಣಗಳು ಪ್ರಬಲ ಆಗಿರಬಹುದು ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡಲ್ರ ಪ್ರಯೋಗಗಳು ಹೇಗೆ ನಿರೂಪಿಸಿದವು ಎಂಬುದನ್ನು ಕೇಳಿದರೂ ಕೂಡ ಈ 1 2 3 4 5 ಅಂಶಗಳನ್ನೇ ನೀವು ಬರಿಬೇಕಾಗುತ್ತದೆ. ಏಕತಳೀಕರಣ ಪ್ರಯೋಗವನ್ನು ಚೆಕ್ಕರ್ ಬೋರ್ಡ್ನೊಂದಿಗೆ ಬರೆಯಿರಿ ಅಂತ ಕೇಳಿದಾಗ ಈ ಹಿಂದಿನ ಸ್ಲೈಡ್ನಲ್ಲಿ ನಾನು ನಿಮಗೆ ಚೆಕ್ಕರ್ ಬೋರ್ಡ್ ಕೂಡ ತೋರಿಸಿದ್ದೇನೆ. ಈ 5 ಅಂಶಗಳನ್ನು ಬರೆದ ನಂತರ ತಾವು ಚೆಕ್ಕರ್ ಬೋರ್ಡನ್ನು ಬರಿಬೇಕಾಗುತ್ತದೆ. ಇದು ಮೆಂಡಲ್ರವರ
ಒಂದು ಮೊದಲನೆಯ ಪ್ರಯೋಗ ಆಗಿತ್ತು. ಈಗ ಮೆಂಡಲ್ ರವರ ಮತ್ತೊಂದು ಪ್ರಯೋಗವನ್ನು ಈಗ ನಾವು ನೋಡೋಣ. ಸೊ ಮೆಂಡಲ್ ರವರ ಎರಡನೆಯ ಪ್ರಯೋಗ, ಅದನ್ನು ನಾವು ದ್ವಿತಳೀಕರಣ ಪ್ರಯೋಗ ಅಥವಾ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂಬುದನ್ನು ನಿರೂಪಿಸಲು ಕೈಗೊಂಡ ಪ್ರಯೋಗ ಅಂತ ಕೂಡ ನಾವು ಕರೆಯುತ್ತೇವೆ. ಅದರ ಬಗ್ಗೆ ಈಗ ನಾವು ನೋಡೋಣ. ದ್ವಿತಳೀಕರಣ ಪ್ರಯೋಗ ಅಂದರೆ ಮೆಂಡಲ್ರು ಇಲ್ಲಿ ಸಸ್ಯದ ಎರಡೆರಡು ಗುಣಗಳನ್ನು ತೆಗೆದುಕೊತಾರೆ. ಇದಕ್ಕಿಂತ ಮುಂಚೆ ಏಕತಳೀಕರಣ ಪ್ರಯೋಗ ನೋಡಿದ್ವಿ, ಅಲ್ಲಿ ಸಸ್ಯದ ಒಂದೇ ಗುಣವನ್ನು ತೆಗೆದುಕೊಂಡಿದ್ರು, ಅದು ಸಸ್ಯದ ಎತ್ತರವನ್ನು ತೆಗೆದುಕೊಂಡು ಅವರು ಪ್ರಯೋಗವನ್ನು ಮಾಡಿದರು. ಇಲ್ಲಿ ದ್ವಿತಳೀಕರಣ, ದ್ವಿ ಅಂದರೆ ಎರಡು, ಸೊ ಸಸ್ಯದ ಎರಡು ಗುಣಗಳನ್ನು ತೆಗೆದುಕೊಂಡಿದ್ದಾರೆ. ಯಾವ ಗುಣಗಳನ್ನು ತೆಗೆದುಕೊಂಡಿದ್ದಾರೆ ನಾವಿಲ್ಲಿ ನೋಡೋಣ. ಸೊ ಮೆಂಡಲ್ರು ದುಂಡನೆಯ ಹಸಿರು ಬಣ್ಣದ ಬೀಜ ಬಿಡುವ ಬಟಾಣಿ ಸಸ್ಯ ಮತ್ತು ಸುಕ್ಕಾದ ಹಳದಿ ಬಣ್ಣದ ಬೀಜ ಬಿಡುವ ಬಟಾಣಿ ಸಸ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಬೀಜದ ಆಕಾರ ಮತ್ತು ಬೀಜದ ಬಣ್ಣವನ್ನು ತೆಗೆದುಕೊಂಡಿದ್ದಾರೆ. ಬೀಜದ ಆಕಾರ ಏನು ದುಂಡಾಕಾರದಲ್ಲಿರುತ್ತದೆಯೇ ಅಥವಾ ಸುಕ್ಕಾದ ಒಂದು ಆಕಾರವನ್ನು ಹೊಂದಿರುತ್ತದೆಯೇ, ಮತ್ತು ಬೀಜದ ಬಣ್ಣವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಏನು ಹಸಿರು ಬಣ್ಣದಲ್ಲಿರುವಂತಹ ಒಂದು ಬಟಾಣಿ ಬೀಜ, ಇನ್ನೊಂದು ಹಳದಿ ಬಣ್ಣದಲ್ಲಿರುವಂತಹ ಒಂದು ಬಟಾಣಿ ಬೀಜವನ್ನು ಅವರು ತೆಗೆದುಕೊಂಡಿರುವಂತಹ ಸಸ್ಯ. ಸೊ ಇಂತಹ ಸಸ್ಯಗಳ ನಡುವೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಿ ಸಂತತಿಯನ್ನು ಪಡೆದಾಗ F1 ಪೀಳಿಗೆಯಲ್ಲಿ ಯಾವ ರೀತಿಯ ಸಸ್ಯಗಳು ಸಿಗ್ತವ, F2 ಪೀಳಿಗೆಯಲ್ಲಿ ಯಾವ ರೀತಿಯ ಸಸ್ಯಗಳು ಸಿಗ್ತವ, ಹೇಗೆಲ್ಲ ವಿಭಿನ್ನವಾದ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳು ಸಿಗ್ತವೆ ಎನ್ನುವುದನ್ನು ಈಗ ನಾವು ನೋಡ್ತಾ ಹೋಗೋಣ. ಸೊ ಮೊದಲು ದುಂಡನೆಯ, ಸೊ ದುಂಡ ಅಂದ್ರೇನು, ರೌಂಡ್ ಶೇಪ್. ಸೊ ದುಂಡ ಅನ್ನುವುದೇನಿದು, ಇಲ್ಲಿ ಅದರ ಜೀನನ್ನು ಬರೆದಿದ್ದಾರೆ. ಸೊ ಬಟಾಣಿ ಗಿಡದ ಒಂದು ದುಂಡಾದ ಬೀಜಕ್ಕೆ ಕಾರಣವಾಗಿರುವಂತಹ ಜೀನ್ ಕ್ಯಾಪಿಟಲ್ R ನಲ್ಲಿ ಬರೆದಿದ್ದಾರೆ ನೋಡ್ರಿ. ಅಂದರೆ ಇದು ದುಂಡಾಕಾರ ಅನ್ನುವುದೇನು ಪ್ರಬಲ ಗುಣ, ಪ್ರಬಲ ಜೀನ್ ಆಗಿದೆ ಅಂತ ಅರ್ಥ. ಆದರೆ ಹಸಿರು ಬಣ್ಣವನ್ನು ಏನು ಮಾಡಿದ್ದಾರೆ ಅವರು, ಸ್ಮಾಲ್ Y ನಲ್ಲಿ ಬರೆದಿದ್ದಾರೆ. ಕ್ಯಾಪಿಟಲ್ Y ಅಲ್ಲ, ಇದು ಸ್ಮಾಲ್ Y. ಅಂದರೆ ಹಸಿರು ಬಣ್ಣ ಅನ್ನುವುದೇನು, ಬಟಾಣಿ ಬೀಜದ ಹಸಿರು ಬಣ್ಣ ಅನ್ನುವುದೇನಿದು ದುರ್ಬಲ ಜೀನ್ ಆಗಿದೆ ಅಂತ ಅರ್ಥ. ಇನ್ನು ಸುಕ್ಕಾದ ಬೀಜ ಅಂದರೆ ಅವರು ಸ್ಮಾಲ್ R ನಲ್ಲಿ ಬರೆದಿದ್ದಾರೆ ನೋಡ್ರಿ. ಸೊ ರೌಂಡ್ ಶೇಪ್ನಲ್ಲಿ ಇದ್ದರೆ ಕ್ಯಾಪಿಟಲ್ R, ದುಂಡಾಕಾರದ ಬಟಾಣಿ ಬೀಜವನ್ನು ನಾವು ಕ್ಯಾಪಿಟಲ್ R ನಲ್ಲಿ ಬರೆದಿದ್ರೆ, ಸುಕ್ಕಾದ ಬಟಾಣಿ ಬೀಜಕ್ಕೆ ಕಾರಣವಾಗಿರುವಂಥ ಜೀನನ್ನು ನಾವು ಎದರಲ್ಲಿ ಬರೆದಿದ್ದೇವೆ, ಸ್ಮಾಲ್ R ನಲ್ಲಿ ಬರೆದಿದ್ದೇವೆ. ಅಂದರೆ ಅರ್ಥ ಇದು ದುರ್ಬಲ ಜೀನ್ ಆಗಿದೆ ಅಂತ ಅರ್ಥ. ಆದರೆ ಹಳದಿ ಬಣ್ಣದ ಬೀಜ, ಹಳದಿ ಬಣ್ಣಕ್ಕೆ ಕಾರಣವಾಗಿರುವಂತಹ ಜೀನ್ ಎಂತಹ ಜೀನ್ ಆಗಿದೆ, ಇದು ಪ್ರಬಲ ಜೀನ್ ಆಗಿದೆ, ನೆನ್ಪಿಟ್ಕೋಬೇಕು. ಓಕೆ, ಸೊ ಈ ಒಂದು ಬಟಾಣಿ ಗಿಡಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿದಾಗ ಸೊ ಅದರ ಮುಂದಿನ ಪೀಳಿಗೆಗೆ ಸೊ ಜೀನ್ಗಳು ವರ್ಗಾವಣೆ ಆಗುತ್ತವೆ. ಸೊ ಬೀಜದ ಆಕಾರಕ್ಕೆ ಸಂಬಂಧಿಸಿರುವಂಥ ಎರಡು ಜೀನ್ಗಳು ಕೂಡ ಇಲ್ಲಿ ಏನಾಗಿದೆ, ಸೇಮ್ ಇದೆ, ಎರಡೂ ಪ್ರಬಲವಾಗಿದೆ. ಸೊ ಒಂದು ಜೀನ್ ಬಂತು, ಕ್ಯಾಪಿಟಲ್ R ಬಂತು. ಸೊ ಬಟಾಣಿ ಬಣ್ಣದ ಬೀಜಕ್ಕೆ ಸಂಬಂಧಪಟ್ಟ ಎರಡು ಜೀನ್ಗಳು ಕೂಡ ದುರ್ಬಲವಾಗಿವೆ, ಹಾಗಾಗಿ ಒಂದು ಸ್ಮಾಲ್ Y ಬಂತು, ಒಂದು ಕ್ಯಾಪಿಟಲ್ R, ಒಂದು ಸ್ಮಾಲ್ Y ಬಂದಿದೆ, ರೈಟ್. ಮುಂದಿನ ಪೀಳಿಗೆಗೆ ಈ ಕಡೆಯಿಂದ ಒಂದು ಸ್ಮಾಲ್ R ಬರುತ್ತದೆ, ಒಂದು ಕ್ಯಾಪಿಟಲ್ Y ಬರುತ್ತದೆ. ಓಕೆ, ಸೊ ಮುಂದಿನ ಪೀಳಿಗೆಯಲ್ಲಿ ಇರುವಂತಹ ಎಲ್ಲ ಸಸ್ಯಗಳಲ್ಲಿ ಎಂತಹ ಜೀನ್ ಬರುತ್ತದೆ ಒಟ್ಟಾರೆಯಾಗಿ ಅಂದರೆ, ಒಂದು ಕ್ಯಾಪಿಟಲ್ R ಇದ್ದರೆ ಒಂದು ಸ್ಮಾಲ್ R ಇರುತ್ತದೆ, ಒಂದು ಕ್ಯಾಪಿಟಲ್ Y ಇದ್ದರೆ ಒಂದು ಸ್ಮಾಲ್ Y ಇರುತ್ತದೆ. ಹಾಗಾಗಿ F1 ಪೀಳಿಗೆಯಲ್ಲಿ ಎಲ್ಲವೂ ಕೂಡ ಎಂತಹ ಸಸ್ಯಗಳು ಸಿಗ್ತವ, ಕ್ಯಾಪಿಟಲ್ R ಇದ್ದರೆ ಆ ಬಟಾಣಿ ಬೀಜದ ಆಕಾರ ಹೇಗಿರುತ್ತದೆ, ದುಂಡಾಕಾರದಲ್ಲಿ ಇರುತ್ತದೆ. ಕ್ಯಾಪಿಟಲ್ Y ಇರುವುದರಿಂದ, ಯಾಕಂದ್ರೆ ಇದು ಪ್ರಬಲ ಜೀನ್, ಕ್ಯಾಪಿಟಲ್ Y ಇರುವುದರಿಂದ ಅದು ಹಳದಿ ಬಣ್ಣದಲ್ಲಿ ಇರುತ್ತದೆ. ಸೊ ಎಲ್ಲ ಸಸ್ಯಗಳು ಏನಾಗ್ತವ, ಎಲ್ಲ ಸಸ್ಯಗಳು ದುಂಡನೆಯ, ಕ್ಯಾಪಿಟಲ್ R ಇದೆಯಲ್ಲ, ಸೊ ದುಂಡನೆಯ, ಕ್ಯಾಪಿಟಲ್ Y ಇದೆ, ಕ್ಯಾಪಿಟಲ್ Y ಹಳದಿ ಬಣ್ಣವನ್ನು ಕೊಡುತ್ತದೆ, ಕ್ಯಾಪಿಟಲ್ Y ಇದೆ, ಹಳದಿ ಬಣ್ಣದ ಬಿಡುವ ಸಸ್ಯಗಳು ಸಿಗ್ತಾವೆ. ಎಲ್ಲ ಸಸ್ಯಗಳು ಹೇಗೆ ಸಿಕ್ಕುವಪ್ಪ ಅಂದರೆ, ದುಂಡನೆಯ ಹಳದಿ ಬಣ್ಣದ ಬೀಜ ಬಿಡುವ ಸಸ್ಯಗಳೇ ಸಿಕ್ಕವು. ಓಕೆ, ಸೊ ಸುಕ್ಕಾದ ಬಟಾಣಿ ಬೀಜಕ್ಕೆ ಕಾರಣವಾದಂತಹ ಜೀನುಗಳು ಕೂಡ ಇಲ್ಲೇ ಇದೆ. ಅದೇ ರೀತಿಯಲ್ಲಿ ಹಸಿರು ಬಣ್ಣಕ್ಕೆ ಕಾರಣವಾದಂತಹ ಜೀನುಗಳು ಕೂಡ ಇಲ್ಲಿ ಇವೆ, ಆದರೆ ಅವು ದುರ್ಬಲವಾಗಿವೆ, ಹಾಗಾಗಿ ಅವುಗಳ ಗುಣ ವ್ಯಕ್ತ ಆಗಲಿಲ್ಲ ಅಂತ ಅರ್ಥ.
ಸೊ ಪ್ರಬಲ ಜೀನ್ ಇದ್ದಾಗ ಪ್ರಬಲ ಜೀನಿನ ಗುಣನೇ ಬಂದ್ಬಿಡುತ್ತದೆ. ಸೊ ಈ ಕಡೆಯಿಂದ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಬಂದಿದೆ, ಈ ಕಡೆಯಿಂದ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಬಂದಿದೆ. ಹಾಗಾಗಿ ಎಲ್ಲ ಸಸ್ಯಗಳು ದುಂಡನೆಯ ಹಳದಿ ಬಣ್ಣದ ಬೀಜ ಬಿಡುವ ಸಸ್ಯಗಳು ಸಿಕ್ವು F1 ಪೀಳಿಗೆಯಲ್ಲಿ. ಇನ್ನು F2 ಪೀಳಿಗೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ರೀತಿಯ ಸಸ್ಯಗಳು ಅಂದರೆ ಅದೇ ದುಂಡನೆಯ, ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಹೊಂದಿರುವಂತಹ ಸಸ್ಯಗಳ ನಡುವೆ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಿದಾಗ ಸಿಗುವಂತಹ ಸಸ್ಯಗಳು ಹೇಗೆ ಸಿಗ್ತಾವ ಅಂತ ನಾವು ಈಗ ನೋಡ್ತಾ ಹೋಗೋಣ. ಸೊ ಈ ಕಡೆಯಿಂದ ಈ ಒಂದು ಸಸ್ಯದ ಲಿಂಗಾಣುಗಳನ್ನು ಅಥವಾ ಜೀನ್ಗಳನ್ನು ನಾವು ಇಲ್ಲಿ ಬರ್ಕೊಂಡಿದ್ದೇವೆ. ಈ ಸಸ್ಯದ ಒಂದು ಲಿಂಗಾಣುಗಳು ಅಥವಾ ಜೀನ್ಗಳನ್ನು ನಾವು ಈ ಕಡೆ ಬರ್ಕೊಂಡಿದ್ದೇವೆ. ಸೊ ಒಂದ್ಸಲ ನೀಟಾಗಿ ನಾವು ಜೀನ್ಗಳನ್ನು ಬರ್ಕೊಂಡಾಗ ಓಕೆ, ಅಲ್ಲಿ ಯಾವ್ಯಾವ ರೀತಿಯ ಜೀನ್ಗಳು ಸೇರ್ತಾವ, ಯಾವ್ಯಾವ ರೀತಿಯ ಜೀನ್ಗಳು ಸೇರುವ ಸಂಭವ ಇದೆ, ಸೇರ್ಕೊಂಡಾಗ ಯಾವ್ಯಾವ ರೀತಿಯ ಸಸ್ಯಗಳು ಸಿಗ್ತಾವ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಓಕೆ, ಸೊ F1 ಪೀಳಿಗೆಯಲ್ಲಿ ಈ ದುಂಡನೆಯ ಹಳದಿ ಬೀಜಗಳ ನಡುವೆ ನಾವು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಿದಾಗ ನಮಗೆ ಟೋಟಲಿ F2 ಪೀಳಿಗೆಗೆ ಈ ರೀತಿಯ ಜೀನ್ಗಳು ಸಿಗ್ತಾವ. ಒಂದು ಸಸ್ಯದಿಂದ ಮತ್ತೊಂದು ಸಸ್ಯದಿಂದ ಈ ರೀತಿಯ ಜೀನ್ಗಳು ಕೂಡ ಬಿಡುಗಡೆ ಆಗ್ತಾವ. ಅಂದರೆ ಈ ಕಡೆಯಿಂದ ಕ್ಯಾಪಿಟಲ್ ಆರ್ ಬರ್ಬೋದು, ಈ ಕಡೆಯಿಂದ ಕ್ಯಾಪಿಟಲ್ ವೈ ಬರ್ಬೋದು ಒಂದ್ಸಲ, ಈ ಕಡೆಯಿಂದ ಕ್ಯಾಪಿಟಲ್ ಆರ್ ಬಂದಾಗ ಈ ಕಡೆಯಿಂದ ಸ್ಮಾಲ್ ವೈ ಬರ್ಬೋದು, ಈ ಕಡೆಯಿಂದ ಸ್ಮಾಲ್ ಆರ್ ಬಂದಾಗ ಈ ಕಡೆಯಿಂದ ಕ್ಯಾಪಿಟಲ್ ವೈ ಬರ್ಬೋದು, ಈ ಕಡೆಯಿಂದ ಸ್ಮಾಲ್ ಆರ್ ಬಂದಾಗ ಈ ಕಡೆಯಿಂದ ಕೂಡ ಸ್ಮಾಲ್ ವೈ ಬರಬಹುದು. ಈ ರೀತಿಯಲ್ಲಿ ನಾವು ಚೆಕ್ಕರ್ ಬೋರ್ಡ್ ಹಾಕ್ಕೊಂಡಾಗ ನಮಗೆ ನೀಟಾಗಿ ಯಾವ್ಯಾವ ಜೀನ್ಗಳು ಸೇರಿದಾಗ ಯಾವ್ಯಾವ ರೀತಿಯ ಸಸ್ಯಗಳು ಸಿಗ್ತಾವಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಈ ಕಡೆ ಕೂಡ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇದೆ. ಸೊ ಈ ಕಡೆ ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ವೈ ಸೇರಿಕೊಂಡ್ರೆ ಯಾವ ಸಸ್ಯ ಸಿಗುತ್ತದೆ? ಸೊ ಕ್ಯಾಪಿಟಲ್ ಆರ್ ಅಂದ್ರೇನು? ದುಂಡನೆಯ. ಕ್ಯಾಪಿಟಲ್ ವೈ ಅಂದ್ರೇನು? ಹಳದಿ. ಸೊ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಹೊಂದಿರುವ ಸಸ್ಯ. ಅದೇ ರೀತಿಯಲ್ಲಿ ಇಲ್ಲಿ ಯಾವ ರೀತಿಯ ಸಸ್ಯ ಸಿಕ್ಕಿತ್ತು ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೆ, ಬಟ್ ಫಸ್ಟ್ ಯಾವ್ದು ಬರಿಬೇಕು? ಕ್ಯಾಪಿಟಲ್ ವೈ ಬರಿಬೇಕು. ಸೊ ಕ್ಯಾಪಿಟಲ್ ಇದ್ರೆ ಏನು? ದುಂಡಾಕಾರದ ಬಟಾಣಿ ಬೀಜನೇ ಇರುತ್ತೆ. ಕ್ಯಾಪಿಟಲ್ ವೈ ಇದೆ, ಕ್ಯಾಪಿಟಲ್ ವೈ ಇದ್ರೆ ಏನದು? ಹಳದಿ ಬಣ್ಣದ ಬೀಜವೇ ಇರುತ್ತದೆ. ಸ್ಮಾಲ್ ವೈ ಇರ್ಬೋದು, ಸ್ಮಾಲ್ ವೈ ಇದ್ರೆ ಅದು ಹಸಿರು ಬಣ್ಣಕ್ಕೆ ಕಾರಣವಾದಂತಹ ಒಂದು ಜೀನ್, ಆದರೆ ಕ್ಯಾಪಿಟಲ್ ವೈ ಇರುವುದರಿಂದ ನಮಗೆ ಹಳದಿ ಬಣ್ಣದನೇ ನಮಗೆ ಒಂದು ಬೀಜವನ್ನು ಹೊಂದಿರುವಂಥ ಸಸ್ಯ ಸಿಗುತ್ತದೆ. ಇಲ್ಲಿ ಪಕ್ಕದಲ್ಲಿ ನೀವು ಚಿತ್ರ ಕೂಡ ಒಂದು ಯಾವ ರೀತಿಯ ಒಂದು ಬೀಜ ಮತ್ತು ಯಾವ ರೀತಿಯ ಬಣ್ಣದ ಬೀಜ ಆಕಾರದ ಬೀಜಗಳು ಸಿಗ್ತಾವ ಅಂಥೇಳಿ ಒಂದು ಚಿತ್ರದ ಮೂಲಕ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಗಮನಿಸಬಹುದು, ಇಲ್ಲಿ ಕ್ಯಾಪಿಟಲ್ ಆರ್, ಇಲ್ಲಿ ಸ್ಮಾಲ್ ಆರ್ ಇದೆ, ಹೌದಾ? ಕ್ಯಾಪಿಟಲ್ ಆರ್ ಅನ್ನು ನಾವು ಫಸ್ಟ್ ಬರೀಬೇಕಾಗುತ್ತದೆ, ಸ್ಮಾಲ್ ಅನ್ನು ಆನಂತರದಲ್ಲಿ ಬರೀಬೇಕಾಗುತ್ತದೆ. ಬಟ್ ಎರಡೂ ಕೂಡ ಕ್ಯಾಪಿಟಲ್ ವೈ ಇದೆ ನೆಕ್ಸ್ಟ್, ಹೌದಾ? ಸೊ ಕ್ಯಾಪಿಟಲ್ ಆರ್ ಇರುವುದರಿಂದ ಏನಾಗುತ್ತದೆ? ಸೊ ದುಂಡಾಕಾರದ ಬಟಾಣಿ ಬೀಜ ಸಿಗುತ್ತದೆ ಮತ್ತು ಹಳದಿ ಬಣ್ಣದಲ್ಲಿ ಅದು ಇರುತ್ತದೆ. ಇದೇ ರೀತಿಯಲ್ಲಿ ಡಿಟೇಲ್ ಆಗಿ ತಾವು ಇಲ್ಲಿ ಗಮನಿಸಬಹುದು ಯಾವ್ಯಾವ ರೀತಿಯ ಸಸ್ಯಗಳು ಸಿಗ್ತಾವೆ ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಕೊನೆಯಲ್ಲಿ ಸೊ ನಮಗೆ ಈ ರೀತಿಯಲ್ಲಿ 9, 3, 3, 3, 1 ಅನುಪಾತದಲ್ಲಿ ಸಸ್ಯಗಳು ಸಿಗ್ತವ. 9 ದುಂಡನೆಯ ಹಳದಿ ಬಣ್ಣದ ಬೀಜವನ್ನು ಹೊಂದಿರುವ ಸಸ್ಯಗಳು ಸಿಕ್ಕವು. ದುಂಡನೆಯ ಹಸಿರು ಬಣ್ಣದ ಬೀಜಗಳು 3 ಸಿಕ್ಕವು. ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಹೊಂದಿರುವ ಸಸ್ಯಗಳು 3 ಸಿಕ್ಕವು. ಕೊನೆಯಲ್ಲಿ ಸುಕ್ಕಾದ ಹಸಿರು ಬಣ್ಣದ ಬೀಜಗಳನ್ನು ಹೊಂದಿರುವಂತಹ ಸಸ್ಯ 1 ಸಿಗುತ್ತದೆ. ಸೊ ನಿಮಗೆ F2 ಪೀಳಿಗೆಯ ಅನುಪಾತ ಕೇಳ್ತಾರ, ಸರಿಯಾಗಿ ನೆನ್ಪಿಟ್ಕೋಬೇಕು. ದ್ವಿತಳೀಕರಣದ F2 ಪೀಳಿಗೆಯ ಅನುಪಾತ ಕೇಳಿದಾಗ 9:3:3:1 9:3:3:1 ಅನುಪಾತದಲ್ಲಿ ಸಸ್ಯಗಳು ಸಿಕ್ಕುವು ಅಂತ ನಾವು ಹೇಳಬೇಕಾಗುತ್ತದೆ. ಆ ಸಸ್ಯಗಳು ಹೇಗಿದೆ ಅಂಥೇಳಿ ಕೂಡ ತಾವು ಇಲ್ಲಿ ನಾವು ಅದರ ಒಂದು ಬೀಜದ ಆಕಾರ ಕೊಟ್ಟಿದ್ದಾರೆ, ಬೀಜದ ಬಣ್ಣವನ್ನು ಕೂಡ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಇವುಗಳನ್ನೆಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ತುಂಬ ಈಸಿಯಾಗಿದೆ. ಸೊ ಈಸಿಯಾಗಿ ಬರೀಬಹುದು ಕೂಡ ಇದನ್ನು ನಾವು. ಸೊ ಈ F2 ಪೀಳಿಗೆಯ ನಂತರ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತದೆ. ಸೊ F1 ಪೀಳಿಗೆಯಲ್ಲಿ ಅಥವಾ ನಾವು ಯಾವ ರೀತಿಯ ಸಸ್ಯಗಳನ್ನು ತೆಗೆದುಕೊಂಡಿರ್ತೀವೆಯಲ್ಲ, ಆ ನಾವು ತೆಗೆದುಕೊಂಡಿರುವಂಥ ಸಸ್ಯಗಳನ್ನು ಬಿಟ್ಟು ಬೇರೆ ರೀತಿಯ ಸಸ್ಯಗಳು ಕೂಡ ನಮಗೆ F2 ಪೀಳಿಗೆಯಲ್ಲಿ ಸಿಗ್ತಾವ. ಅಂದರೆ ಸುಕ್ಕಾದ ಹಸಿರು, ಸುಕ್ಕಾದ ಹಳದಿ ಆಗಿರ್ಬೋದು, ಈ ರೀತಿಯ ಸಸ್ಯಗಳನ್ನು ನಾವು ತೆಗೆದುಕೊಂಡೇ ಇರಲಿಲ್ಲ. ಸೊ ತಂದೆ ತಾಯಿಗಳಲ್ಲಿ ಇರಲಾರದಂತಹ ಗುಣಗಳು ಕೂಡ
ಮಕ್ಕಳಲ್ಲಿ ಕಂಡುಬರುತ್ತವೆ ಅಂತ ನಾವು ಹೇಳ್ಬೋದಾಗುತ್ತದೆ ಈ ಒಂದು ಆಧಾರದ ಮೇಲೆ. ಸೊ F2 ಪೀಳಿಗೆಯಲ್ಲಿ ತುಂಬ ವಿಭಿನ್ನವಾಗಿರುವಂತಹ ಸಸ್ಯಗಳು ನಮಗೆ ಸಿಕ್ಕವು. ಆ ಸಸ್ಯಗಳು F1 ಪೀಳಿಗೆಯಲ್ಲಿ ಕೂಡ ಇರಲಿಲ್ಲ ಮತ್ತು ಪೋಷಕ ಸಸ್ಯಗಳನ್ನಾಗಿ ನಾವೇನು ತೆಗೆದುಕೊಂಡಿರ್ತೀವಲ್ಲ ಆ ಸಸ್ಯಗಳು ಮತ್ತು F1 ಸಸ್ಯಗಳಲ್ಲಿರುವಂತಹ ಗುಣಲಕ್ಷಣಗಳನ್ನು ಬಿಟ್ಟು ಬೇರೆ ರೀತಿಯ ಸಸ್ಯಗಳು ಕೂಡ ಸಿಕ್ಕವು ಅಂತ ಮೆಂಡಲ್ರವರು ತಮ್ಮ ಪ್ರಯೋಗದ ಮೂಲಕ ನಮಗೆ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಸುಕ್ಕಾದ ಹಸಿರು ನಾವು F1 ಪೀಳಿಗೆಯಲ್ಲಿ ಕೂಡ ಇರಲಿಲ್ಲ, ಸುಕ್ಕಾದ ಹಳದಿ ಕೂಡ ಇರಲಿಲ್ಲ F1 ಪೀಳಿಗೆಯಲ್ಲಿ. ಸೊ ಪೋಷಕ ಸಸ್ಯ ಕೂಡ ಆಗಿರಲಿಲ್ಲ. ಸೊ ಅಂದರೆ ಈ ಜೀನ್ಗಳೇನಿದೆಯಲ್ಲ ಸೊ ವಿಭಿನ್ನವಾಗಿ ಹೊಂದಾಣಿಕೆ ಆಗುವಂತಹ ಸಾಮರ್ಥ್ಯವನ್ನು ಪಡೆದಿವೆ. ಸೊ ಜೀನ್ಗಳು ಯಾವ ರೀತಿಯಲ್ಲಿ ವಿಭಿನ್ನವಾಗಿ ಹೊಂದಾಣಿಕೆ ಆಗ್ತವೋ ಸೊ ವಿಭಿನ್ನವಾದಂತಹ ಗುಣಗಳು ಸೊ ಪೀಳಿಗೆಗಳಲ್ಲಿ ಕಂಡುಬರುತ್ತವೆ. ಸೊ ಜೀನ್ಗಳು ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುತ್ತವೆ ಇತರ ಜೀನ್ಗಳೊಂದಿಗೆ ಆ ರೀತಿಯ ಗುಣಲಕ್ಷಣಗಳು ಆ ಒಂದು ಪೀಳಿಗೆಯಲ್ಲಿ ಕಂಡುಬರುತ್ತವೆ ಅಂತ ಹೇಳಿ ಮೆಂಡಲ್ರವರ ದ್ವಿತಳೀಕರಣ ಪ್ರಯೋಗದ ಮೂಲಕ ನಮಗೆ ಗೊತ್ತಾಗುತ್ತದೆ. ಸೊ ಮೆಂಡಲ್ರವರ ದ್ವಿತಳೀಕರಣ ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದಾಗ ಈ ಒಂದು 4 ಪಾಯಿಂಟ್ಸ್ಗಳು ತಾವು ಬರಿಬೇಕಾಗುತ್ತದೆ. ಬರೆದು ಆ ಒಂದು ಚೆಕ್ಕರ್ ಬೋರ್ಡನ್ನು ಕೂಡ ತಾವು ಬರಿಬೇಕಾಗುತ್ತದೆ ಒಂದು ವೇಳೆ ಚೆಕ್ಕರ್ ಬೋರ್ಡ್ ಕೇಳಿದಾಗ. ಸೊ ಇದಿಷ್ಟನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಈಗಾಗಲೇ ನಾನು ಹೇಳಿರುವಂತಹ ವಿಷಯನೇ ಇಲ್ಲೇ ಮತ್ತೊಂದು ಸಲ ಕೊಟ್ಟಿದ್ದೇನೆ. ಇದಿಷ್ಟನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅಥವಾ ನೋಟ್ಸ್ ಮಾಡಿಟ್ಕೊಂಡು ತಾವು ಬರ್ಕೊಂಡು ಚೆನ್ನಾಗಿ ಓದ್ಕೊಂಡು ಪರೀಕ್ಷೆಯಲ್ಲಿ ಬರೆದು ಉತ್ತಮವಾದ ಅಂಕಗಳನ್ನು ತಾವು ಖಂಡಿತವಾಗಿಯೂ ಪಡೆಯಬಹುದು. ಕೇವಲ ದ್ವಿತಳೀಕರಣ ಪ್ರಯೋಗವನ್ನು ವಿವರಿಸಿ ಅಂದಾಗ ಈ 4 ಪಾಯಿಂಟ್ಸ್ ಬರಿಬೇಕಾಗುತ್ತದೆ. ಒಂದು ವೇಳೆ ದ್ವಿತಳೀಕರಣ ಪ್ರಯೋಗದೊಂದಿಗೆ ಚೆಕ್ಕರ್ ಬೋರ್ಡ್ ಕೂಡ ಹಾಕಿರಿ ಅಂತ ಕೇಳಿದಾಗ ತಾವು ಈ ಒಂದು ದ್ವಿತಳೀಕರಣದ ಪ್ರಯೋಗದ ಚೆಕ್ಕರ್ ಬೋರ್ಡನ್ನು ಇಷ್ಟನ್ನು ತಾವು ಹಾಕಬೇಕಾಗುತ್ತದೆ. ಒಂದೊಂದು ಸಲ ಇದನ್ನೇ ಕ್ಯಾರೆಕ್ಟರ್ಸನ್ನು ಅವರೇ ಕೊಡ್ತಾರೆ ಎಕ್ಸಾಮ್ನಲ್ಲಿ ಪ್ರಶ್ನೆಯಲ್ಲಿ. ಕೇವಲ ದ್ವಿತಳೀಕರಣದ ಪ್ರಯೋಗ ಬರೆಯಿರೆಂದಾಗ ಇದನ್ನೇ ಒಂದು ಗುಣಲಕ್ಷಣಗಳು ತೆಗೆದುಕೊಂಡು ತಾವು ಪ್ರಯೋಗವನ್ನು ಮಾಡಿ ಅದರ ರಿಸಲ್ಟನ್ನು ಬರೀಬಹುದು, ಚೆಕ್ಕರ್ ಬೋರ್ಡನ್ನು ಹಾಕ್ಬೋದು. ಒಂದೊಂದು ಸಲ ಅವರೇ ಕೊಟ್ಟಾಗ ಅದು ಸ್ವಲ್ಪ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಅವರೇ ಒಂದು ವಿಭಿನ್ನವಾದಂತಹ 2 ಗುಣಲಕ್ಷಣಗಳನ್ನು ಕೊಟ್ಟು ಈ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಸಸ್ಯಗಳ ನಡುವೆ ದ್ವಿತಳೀಕರಣ ಪ್ರಯೋಗವನ್ನು ನಡೆಸಿದಾಗ ಯಾವ ರೀತಿಯ ಫಲಿತಾಂಶ ಬರುತ್ತದೆ ಅದನ್ನು ಚೆಕ್ಕರ್ ಬೋರ್ಡ್ ಮೂಲಕ ಬರೀರಿ ಅಂತ ಕೂಡ ತಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಒಟ್ಟಾರೆಯಾಗಿ ನೀವು ಎಷ್ಟು ಓದ್ತೀರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತದೆ. ನಿಮಗೇನು ಅರ್ಥ ಆಗಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಕೂಡ ತಾವು ಮಾಡ್ಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ, ಅಲ್ಲಿ ನಾವು ಚರ್ಚೆ ಕೂಡ ಮತ್ತೆ ಮಾಡೋಣ. ಸೊ ಇದು ದ್ವಿತಳೀಕರಣದ ಪ್ರಯೋಗ ಆಯಿತು. ಇನ್ನು ಮುಂದೆ ಗುಣಲಕ್ಷಣಗಳು ಹೇಗೆ ವ್ಯಕ್ತವಾಗುತ್ತವೆ ಅನ್ನೋದನ್ನು ನಾವು ನೋಡೋಣ. ಸಾಕಷ್ಟು ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ ಇಲ್ಲಿ ತನಕ. ಸೊ ಜೀನ್ಸ್ಗಳ ಮೂಲಕ ಗುಣಲಕ್ಷಣಗಳು ವರ್ಗಾವಣೆ ಆಗುತ್ತವೆ ಅಂಥೇಳಿ ನಮಗೆ ಗೊತ್ತಾಗಿತ್ತು. ಆ ಜೀನ್ಗಳು ಹೇಗೆಲ್ಲ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಮೆಂಡಲ್ರ ಪ್ರಯೋಗಗಳು ಕೂಡ ತಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟವು. ಆದರೆ ಈ ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ ಒಂದು ಜೀವಿಯಲ್ಲಿ, ಹೇಗೆ ವ್ಯಕ್ತವಾಗುತ್ತವೆ, ಹೇಗೆ ಎಕ್ಸ್ಪ್ರೆಸ್ ಆಗುತ್ತವೆ ಅಂತ ನಾವೀಗ ನೋಡೋಣ. ವಂಶವಾಹಿಗಳು ಅಥವಾ ಜೀನ್ ಪ್ರೋಟೀನ್ಗಳ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಕೊಡುತ್ತವೆ. ಎಸ್, ಈ ಜೀನ್ ಒಳಗಡೆ ಇಷ್ಟಕ್ಕೂ ಏನಿರುತ್ತೆ, ಜೀನ್ಗಳು ಯಾಕೆ ಗುಣಲಕ್ಷಣಗಳು ತರ್ತವ ಅಂದರೆ ಆ ಜೀನ್ ಒಳಗಡೆ ಪ್ರೋಟೀನ್ ತಯಾರಿಕೆಗೆ ಬೇಕಾಗಿರುವಂತಹ ಮಾಹಿತಿ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತದೆ. ಈ ಮಾಹಿತಿಯ ಆಧಾರದ ಮೇಲೆ ತಯಾರಾದ ಪ್ರೋಟೀನ್ಗಳು ಜೀವಿಯ ಗುಣಗಳು ಅಥವಾ ಲಕ್ಷಣಗಳನ್ನು ನಿಯಂತ್ರಿಸುತ್ತವೆ. ಸೊ ಈ ಜೀನ್ನಿಂದ ಎಂತಹ ಮಾಹಿತಿ ಬಂತು, ಎಂತಹ ಇನ್ಫಾರ್ಮೇಷನ್ ಬಂತೋ ಆ ರೀತಿಯ ಪ್ರೋಟೀನ್ ನಮ್ಮ ದೇಹದಲ್ಲಿ ತಯಾರಾಗುತ್ತದೆ. ಸೊ ಇನ್ನು ಯಾವ ರೀತಿಯ ಪ್ರೋಟೀನ್ ತಯಾರಾಗುತ್ತದೋ ಆ ರೀತಿಯ ದೇಹ ಆಕಾರವನ್ನು ನಾವು ಪಡೆಯುತ್ತೇವೆ. ಉದಾಹರಣೆಗೆ ನೋಡ್ರಿ, ನೆಕ್ಸ್ಟ್ ಪ್ರೋಟೀನ್ಗಳು ಜೀವಿಯ ಗುಣಗಳನ್ನು ಹೇಗೆ ನಿರ್ಧರಿಸುತ್ತವೆ. ಹೀಗೆ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದ್ವಿ ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ ಅಂದರೆ ಪ್ರೋಟೀನ್ನ ಆಧಾರದ ಮೇಲೆ, ರೈಟ್. ಈ ಪ್ರೋಟೀನ್ಗಳು ಗುಣಗಳನ್ನು ಹೇಗೆ ನಿರ್ಧರಿಸುತ್ತವೆ, ಜೀವಿಯ ಗುಣಲಕ್ಷಣಗಳನ್ನು ಪ್ರೋಟೀನ್ಗಳು ನಿರ್ಧರಿಸುತ್ತವೆ. ಹೇಗೆ ಉದಾಹರಣೆಗೆ ಒಂದು ಸಸ್ಯದ ಎತ್ತರಕ್ಕೆ ಕಾರಣವಾದ ಬೆಳವಣಿಗೆಯ ಹಾರ್ಮೋನ್ ಉತ್ಪಾದನೆಯು ಅದನ್ನು ಪ್ರಚೋದಿಸುವ ಕಿಣ್ವವನ್ನು ಅವಲಂಬಿಸಿದೆ. ಹೌದಾ, ಒಂದು ಉದಾಹರಣೆಯನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ. ಸಸ್ಯದ ಎತ್ತರ ಇದು ಒಂದು ಗುಣ, ಇದನ್ನು ಪ್ರೋಟೀನ್ ಹೇಗೆ ನಿರ್ಧರಿಸುತ್ತದೆ, ಹೌದಿಲ್ಲ. ಒಂದು ಉದಾಹರಣೆಗೆ ಸಸ್ಯದ ಎತ್ತರಕ್ಕೆ ಕಾರಣವಾದ ಬೆಳವಣಿಗೆಯ ಹಾರ್ಮೋನ್ನ ಉತ್ಪಾದನೆಯು ಅದನ್ನು ಪ್ರಚೋದಿಸುವ ಕಿಣ್ವವನ್ನು ಅವಲಂಬಿಸಿದೆ. ಒಂದು ಸಸ್ಯದ ಬೆಳವಣಿಗೆ ಹೆಚ್ಚಾಗಬೇಕಾದ್ರೆ ಕಾರಣ ಯಾರು, ಬೆಳವಣಿಗೆಯ ಹಾರ್ಮೋನ್.
ಬೆಳವಣಿಗೆಯ ಹಾರ್ಮೋನ್ ಯಾವಾಗ ಸರಿಯಾಗಿ ಕೆಲಸ ನಿರ್ವಹಿಸುತ್ತದೆ ಅಂದರೆ ಆ ಬೆಳವಣಿಗೆಯ ಹಾರ್ಮೋನನ್ನು ಪ್ರಚೋದಿಸುವ ಕಿಣ್ವ ಅಥವಾ ಪ್ರೋಟೀನ್ ಮೇಲೆ ಅವಲಂಬನೆಯಾಗಿರುತ್ತದೆ. ಎಲ್ಲ ಕಿಣ್ವಗಳು ಪ್ರೋಟೀನ್ಗಳೇ ಆಗಿವೆ. ಎಸ್, ಕಿಣ್ವಗಳನ್ನು ಕೂಡ ನಾವು ಪ್ರೋಟೀನ್ಗಳಂತಲೇ ಕರಿತೀವಿ. ಬೆಳವಣಿಗೆಯ ಹಾರ್ಮೋನನ್ನು ಪ್ರಚೋದಿಸುವ ಕಿಣ್ವ ಅಥವಾ ಪ್ರೋಟೀನ್ನ ವಂಶವಾಹಿಯಲ್ಲಿ ಏನಾದರೂ ಬದಲಾವಣೆಯಾದರೆ, ಎಸ್, ಆ ಕಿಣ್ವ ಅಥವಾ ಪ್ರೋಟೀನ್ನಲ್ಲಿ ಏನಾದರೂ ಬದಲಾವಣೆಯಾದರೆ ಕಿಣ್ವ ಮತ್ತು ಪ್ರೋಟೀನ್ನಲ್ಲಿ ಕೂಡ ಬದಲಾವಣೆಯಾಗಿ ಬೆಳವಣಿಗೆಯ ಹಾರ್ಮೋನ್ನ ಪ್ರಮಾಣದಲ್ಲಿ ಏರುಪೇರಾಗಿ ಸಸ್ಯದ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ತುಂಬ ಸಿಂಪಲ್ ಆಗಿ ನೀವು ನೋಡಬೇಕಿಲ್ಲಿ, ವಂಶವಾಹಿಗಳು ಅಥವಾ ಪ್ರೋಟೀನ್ಗಳು ಇರ್ತಾವಲ್ಲ, ಅದು ಎಂತಹ ಪ್ರೋಟೀನ್ ತಯಾರಾಗಬೇಕು, ವಂಶವಾಹಿಗಳು ಅಥವಾ ಜೀನ್ಗಳು ಇರ್ತಾವಲ್ಲ ಅವು ಎಂತಹ ಪ್ರೋಟೀನ್ಗಳು ತಯಾರಾಗಬೇಕು, ಎಂತಹ ಕಿಣ್ವಗಳು ತಯಾರಾಗಬೇಕು ಎನ್ನುವ ಮಾಹಿತಿಯನ್ನು ಹೊಂದಿರುತ್ತವೆ. ಈ ಜೀನ್ ಒಳಗಡೆ ಏನಿರುತ್ತದೆ, ಎಂತಹ ಮಾಹಿತಿ ಇರುತ್ತದೆ, ಇನ್ಫಾರ್ಮೇಷನ್ ಇರುತ್ತದೆ. ಆ ಇನ್ಫಾರ್ಮೇಷನ್, ಆ ಮಾಹಿತಿಗೆ ಅನುಗುಣವಾಗಿ ಈ ಪ್ರೋಟೀನ್ ತಯಾರಾಗುತ್ತದೆ. ಇನ್ನು ಈ ಪ್ರೋಟೀನ್ ಮತ್ತು ಕಿಣ್ವಗಳು ಯಾವ ರೀತಿಯಲ್ಲಿ ತಯಾರಾಗುತ್ತವೆಯೋ ಅದೇ ರೀತಿಯಲ್ಲಿ ಹಾರ್ಮೋನುಗಳು ಕೆಲಸ ಮಾಡುತ್ತವೆ. ಉದಾಹರಣೆಗೆ ಬೆಳವಣಿಗೆ ಹಾರ್ಮೋನ್, ಎಂತಹ ಪ್ರೋಟೀನ್ ತಯಾರಾಯಿತು, ಎಂತಹ ಕಿಣ್ವ ತಯಾರಾಯಿತು, ಅದರ ಆಧಾರದ ಮೇಲೆ ಹಾರ್ಮೋನ್ಗಳು ಕೆಲಸ ಮಾಡುತ್ತವೆ. ಓಕೆ, ಈಗ ಹಾರ್ಮೋನನ್ನು ಪ್ರಚೋದಿಸುವಂತಹ ಪ್ರೋಟೀನ್ ತಯಾರಾದರೆ ಅದನ್ನು ಪ್ರಚೋದನೆ ಮಾಡುತ್ತದೆ, ಅಥವಾ ಹಾರ್ಮೋನ್ಗಳನ್ನು ಪ್ರಚೋದನೆ ಮಾಡದೇ ಇರುವಂತಹ ಪ್ರೋಟೀನ್ ತಯಾರಾಯ್ತಂದರೆ ಅದನ್ನು ಪ್ರಚೋದನೆ ಮಾಡುವುದೇ ಇಲ್ಲ. ಒಂದು ವೇಳೆ ಪ್ರಚೋದನೆ ಮಾಡಲೇ ಇಲ್ಲ ಅಂತಂದರೆ ಬೆಳವಣಿಗೆ ಕಡಿಮೆ ಆಗುತ್ತದೆ. ಒಂದು ವೇಳೆ ಪ್ರಚೋದನೆ ಮಾಡುವಂತಹ ಪ್ರೋಟೀನ್ ತಯಾರಾಯ್ತಂದರೆ ಅದು ಬೆಳವಣಿಗೆ ಹಾರ್ಮೋನನ್ನು ಪ್ರಚೋದಿಸಿ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಸೊ ಇದರಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಕಾರಣ ಯಾರು? ವಂಶವಾಹಿ. ವಂಶವಾಹಿಯು ಎಂತಹ ಇನ್ಫಾರ್ಮೇಷನನ್ನು ಕೊಡುತ್ತದೆಯೋ, ಎಂತಹ ಮಾಹಿತಿಯನ್ನು ಕೊಡುತ್ತದೆಯೋ ಅದರ ಆಧಾರದ ಮೇಲೆ ಪ್ರೋಟೀನ್ಗಳು ತಯಾರಾಗ್ತವ. ಇನ್ನು ಎಂತಹ ಪ್ರೋಟೀನ್ಗಳು ತಯಾರಾಗ್ತವೋ ಅದರ ಆಧಾರದ ಮೇಲೆ ಹಾರ್ಮೋನುಗಳು ಕೆಲಸ ಮಾಡುತ್ತವೆ. ಇನ್ನು ಹಾರ್ಮೋನುಗಳು ಕೆಲಸ ಮಾಡುವ ಆಧಾರದ ಮೇಲೆ ಯಾವುದೇ ಒಂದು ಜೀವಿಯ ಗುಣಲಕ್ಷಣಗಳು ನಿರ್ಧಾರ ಆಗ್ತಾ ಇರ್ತವ. ಇದು ಒಂದು ಉದಾಹರಣೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರೋಟೀನುಗಳು ನಮ್ಮ ಗುಣಲಕ್ಷಣಗಳನ್ನು ನಿರ್ಧಾರ ಮಾಡುತ್ತವೆ. ಸೊ ಪ್ರೋಟೀನ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ವಂಶವಾಹಿಯ ಮೇಲೆ, ಜೀನ್ಗಳ ಮೇಲೆ ಅಂತ ನಾವು ನೆನ್ಪಿಟ್ಕೋಬೇಕಾಗುತ್ತದೆ. ಸೊ ಗುಣಲಕ್ಷಣಗಳು ಹೇಗೆ ವರ್ಗಾವಣೆ ಆಗ್ತವಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಗುಣಲಕ್ಷಣಗಳಲ್ಲಿ ಎರಡು ರೀತಿಯ ಗುಣಲಕ್ಷಣಗಳು ಇರ್ತವ. ಇದು ಇಂಪಾರ್ಟೆಂಟ್ ಆಗಿದೆ. ಒಂದು ಅನುವಂಶೀಯ ಗುಣಲಕ್ಷಣ, ಇನ್ನೊಂದು ಗಳಿಸಿದ ಗುಣಲಕ್ಷಣಗಳು ಅಂತ ನಾವು ಕರೆಯುತ್ತೇವೆ. ಸೊ ಎಲ್ಲವೂ ಕೂಡ ನಾವು ನಮ್ಮ ತಂದೆ ತಾಯಿಯಿಂದ ಪಡೆದುಕೊಳ್ಳುವುದಿಲ್ಲ. ಕೇವಲ ಅನುವಂಶೀಯ ಗುಣಲಕ್ಷಣಗಳನ್ನು ಮಾತ್ರ ಪಡೆದುಕೊಳ್ಳುತ್ತೇವೆ. ಕೆಲವೊಂದು ಗುಣಲಕ್ಷಣಗಳನ್ನು ನಾವೇ ಗಳಿಸಬೇಕಾಗುತ್ತದೆ. ಉದಾಹರಣೆಗೆ ಇಲ್ಲಿ ಚಿತ್ರದಲ್ಲಿ ತಾವು ಗಮನಿಸಬಹುದು, ಒಬ್ಬ ಗ್ರೇಟ್ ಬ್ಯಾಟ್ಸ್ಮನ್ ಸಚಿನ್ ಒಂದು ಉತ್ತಮವಾದಂತಹ ಒಂದು ಶ್ರೇಷ್ಠ ಕ್ರಿಕೆಟಿಗ. ಆದರೆ ಅವರ ಮಗ ಹುಟ್ಟಿದ ಕೂಡಲೇ ಒಬ್ಬ ಶ್ರೇಷ್ಠ ಕ್ರಿಕೆಟಿಗನ ಆಗ್ತಾನೇನೋ? ಇಲ್ಲ, ಸಾಧ್ಯ ಇಲ್ಲ. ಅದು ಅನುವಂಶೀಯವಾಗಿ ಬರುವುದಿಲ್ಲ. ಜ್ಞಾನ ಎನ್ನುವುದು, ಕಲೆ ಎನ್ನುವುದು ಅನುವಂಶೀಯವಾಗಿ ಬರುವುದಿಲ್ಲ. ಸಚಿನ್ನ ಮಗ ಸಚಿನ್ ಥರ ಕಾಣಬಹುದು, ಆದರೆ ಸಚಿನ್ನಲ್ಲಿ ಇರುವಂತಹ ಟ್ಯಾಲೆಂಟ್ ಅವನ ಮಗನಿಗೆ ಅನುವಂಶೀಯವಾಗಿ ಬರುವುದಿಲ್ಲ. ಆ ಟ್ಯಾಲೆಂಟ್ ಅನ್ನುವುದನ್ನು ಈ ಸಚಿನ್ ಮಗ ತಾನು ಗಳಿಸಬೇಕಾಗುತ್ತದೆ, ತಾನು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಅವಾಗ ತಾನೇ ಆತನಿಗೆ ಆ ಒಂದು ಗುಣ ಬರುತ್ತದೆ. ಸೊ ಎಲ್ಲ ಗುಣಗಳು ಕೂಡ ವರ್ಗಾವಣೆ ಆಗುವುದಿಲ್ಲ. ಕೆಲವೊಂದು ಗುಣಗಳನ್ನು ನಾವು ಗಳಿಸಬೇಕಾಗುತ್ತದೆ. ಸೊ ಗುಣಲಕ್ಷಣಗಳಲ್ಲಿ ಎರಡು ರೀತಿಯ ಗುಣಲಕ್ಷಣಗಳು ಅಂತ ಅರ್ಥ. ಒಂದು ಅನುವಂಶೀಯವಾಗಿ ಬರುವಂತಹ ಗುಣಲಕ್ಷಣಗಳು, ಇನ್ನೊಂದು ನಾವು ಗಳಿಸಿದ ಗುಣಗಳು. ಜೀವಿ ಒಂದು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳು ಅಥವಾ ಗಳಿಸಿದ ಗುಣಗಳು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳು ಅಥವಾ ಗಳಿಸಿದ ಗುಣಗಳು, ಇದನ್ನು ಗಳಿಸಿಕೊಂಡಿದ್ದಾರೆ, ಪ್ರಾಕ್ಟೀಸ್ ಮಾಡಿ 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 ಒಂದು ಉತ್ತಮ ಬ್ಯಾಟ್ಸ್ಮನ್ ಆಗಿದ್ದಾನೆ, ಕ್ರಿಕೆಟ್ ಬಗ್ಗೆ ತುಂಬ ನಾಲೆಜ್ ಇದೆ, ಆ ಗುಣವನ್ನು ತನ್ನ ಮಗನಿಗೆ ಅನುವಂಶೀಯವಾಗಿ ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿ ತುಂಬ ಉತ್ತಮವಾಗಿ ಹಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ ಅಂದರೆ ಆತನಿಗೆ ಹುಟ್ಟುವಂಥ ಎಲ್ಲ ಮಕ್ಕಳು ಕೂಡ ಉತ್ತಮವಾಗಿ ಹಾಡಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅನುವಂಶೀಯವಾಗಿ ಬರುವುದಿಲ್ಲ. ಆತನ ಮಕ್ಕಳು ಕೂಡ ಏನು ಮಾಡಬೇಕಾಗುತ್ತದೆ? ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ, ಕೋಚಿಂಗ್ ತಗೋಬೇಕಾಗುತ್ತದೆ.
ಸೊ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳು ಅಥವಾ ಗಳಿಸಿದ ಗುಣಗಳು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಮತ್ತು ಜೀವ ವಿಕಾಸವನ್ನು ಉಂಟು ಮಾಡಲು ಕೂಡ ಸಾಧ್ಯವಿಲ್ಲ. ಯಾಕೆ ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಅಂತ ಕೂಡ ತಮಗೆ ಕೇಳಬಹುದು ಯಾವಾಗಾದರೂ ಪರೀಕ್ಷೆಯಲ್ಲಿ. ಜೀವಿಯ ಅಲೈಂಗಿಕ ಅಂಗಾಂಶಗಳಲ್ಲಿ ಆದ ಬದಲಾವಣೆಯು ಲಿಂಗಾಣುಕೋಶದ DNA ವರ್ಗಾವಣೆಯಾಗುವುದಿಲ್ಲ. ಓಕೆ, ಡ್ಯಾನ್ಸ್ ಮಾಡೋದು ಅಂದರೆ ಏನು, ಅವರ ದೇಹದ ಒಂದು ಮಸಲ್ಸ್ಗಳನ್ನು ಅವರು ಆ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಜಿಮ್ಮಲ್ಲಿ ಹೋಗಿ 6 ಪ್ಯಾಕ್ ಒಂದು ಬಾಡಿ ಬಿಲ್ಡಪ್ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು. ಆತನಿಗೆ ಹುಟ್ಟುವ ಮಕ್ಕಳು ಕೂಡ 6 ಪ್ಯಾಕ್ ಆ್ಯಪ್ಸನ್ನು ಹೊಂದಿರ್ತಾರೇನು? ಇಲ್ಲ. ಆ 6 ಪ್ಯಾಕ್ ಆ್ಯಪ್ಸ್ ಅನ್ನೋದು ಅವರ ಒಂದು ಮಸಲ್ಸ್ಗಳಲ್ಲಿ ಆದಂತಹ ಬದಲಾವಣೆ. ಅವರ DNA ಬದಲಾವಣೆ ಆಗಿರುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವರ DNA ಬದಲಾವಣೆ ಆಗಿರುವುದಿಲ್ಲ. ಹಾಗಾಗಿ DNA ಬದಲಾವಣೆ ಆಗಿರುವಂತಹ ವಿಷಯಗಳು ಮಾತ್ರ, DNA ಏನಾದರೂ ಚೇಂಜಸ್ ಆದಾಗ ಮಾತ್ರ ಅವು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತವೆ ವಿನಃ ಉಳಿದ ಅಲೈಂಗಿಕ ಕೋಶಗಳಲ್ಲಿ ಅಂದರೆ ಬೇರೆ ಕೋಶಗಳಲ್ಲಿ, ನಮ್ಮ ಕೈ ಕಾಲು ಕೋಶಗಳಲ್ಲಿ ಆದಂತಹ ಒಂದು ಬದಲಾವಣೆಯು ವರ್ಗಾವಣೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಉದಾಹರಣೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಇಲಿಯೊಂದರ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕಿದರೂ, ಒಂದು ಇಲಿ ಇರುತ್ತೆ, ಶಸ್ತ್ರಚಿಕಿತ್ಸೆಯ ಮೂಲಕ ಇಲಿಯ ಬಾಲವನ್ನು ಕಟ್ ಮಾಡಿದರೂ ಕೂಡ ಅದರ ಮುಂದಿನ ಪೀಳಿಗೆಯಲ್ಲಿ ಇರುವಂತಹ ಇಲಿಗಳಿಗೆ ಬಾಲ ಇರುತ್ತದೆ. ಯಾಕಂದರೆ ಅದರ ಒಂದು ಅಲೈಂಗಿಕ ಅಂಗಾಂಶಗಳಲ್ಲಿ ವರ್ಗಾವಣೆ ಆಗಿದೆ, ಲಿಂಗಾಣು ಕೋಶಗಳಲ್ಲಿ ವರ್ಗಾವಣೆ ಆಗಿಲ್ಲ. ಲಿಂಗಾಣು ಕೋಶಗಳಲ್ಲಿ ಅಂದರೆ DNA ವೀರ್ಯಾಣುಗಳಲ್ಲಿ, DNA ಅಂಡಾಣುಗಳಲ್ಲಿ ಏನಾದರೂ ಬದಲಾವಣೆ ಆಗಿದ್ದರೆ ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತದೆ. ಓಕೆ, ತೆಗೆದು ಹಾಕಿದರೂ ಸಂತತಿ ಬಾಲವನ್ನು ಹೊಂದಿರುತ್ತದೆ. ಇಲಿಯೊಂದರ ಬಾಲವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕಿದರೂ ಇದರ ಸಂತತಿಯು ಬಾಲವನ್ನು ಹೊಂದಿರುವುದು. ಏಕೆಂದರೆ ಬಾಲವನ್ನು ಕತ್ತರಿಸಿದರೆ ಇಲಿಯ ಲಿಂಗಾಣು ಕೋಶಗಳ ವಂಶವಾಹಿಗಳು ಬದಲಾಗುವುದಿಲ್ಲ. ಅದರ ಬಾಲ ಕಟ್ ಮಾಡಿದರೆ ಅದರ DNA ಏನು ಚೇಂಜಸ್ ಆಗುವುದಿಲ್ಲ. ಓಕೆ, DNA ಚೇಂಜ್ ಆದರೆ ಅದರ ಮುಂದಿನ ಪೀಳಿಗೆಯಲ್ಲಿ ಚೇಂಜಸ್ ಆಗುತ್ತವೆ ಅಂತ ಅರ್ಥ. ಈಗ ಸಾಕಷ್ಟು ವಿಷಯಗಳು ತೆಗೆದುಕೊಂಡಿದ್ದೇವೆ. ಲಾಸ್ಟ್ ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟನ್ನು ಹೇಳಿ ಇಲ್ಲೇ ಮುಗಿಸೋಣ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಜೀವ ವಿಕಾಸದ ಬಗ್ಗೆ ನೋಡೋಣ. ಅನುವಂಶೀಯತೆಯನ್ನು ಇಲ್ಲಿಗೆ ನಾವು ಮುಗಿಸುವಂತಹ ಪ್ರಯತ್ನ ಮಾಡೋಣ. ಲಿಂಗ ನಿರ್ಧಾರಣೆ ನಾವು ಏನು ತಿಳ್ಕೊಂಡಿದ್ದೀವಪ್ಪ ಅಂದರೆ ಈ ಗುಣಲಕ್ಷಣಗಳು ಹೇಗೆ ನಿರ್ಧಾರ ಆಗುತ್ತವೆ ಅಂತ ತಿಳ್ಕೊಂಡಿದ್ವಿ ಇಲ್ಲಿ ತನಕ. ತಂದೆ ತಾಯಿಗಳಿಂದ ಗುಣಲಕ್ಷಣಗಳು ಬರ್ತಾವ, ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಗಳಿಸಬೇಕಾಗುತ್ತದೆ, ಕೆಲವೊಂದು ಗುಣಲಕ್ಷಣಗಳು ಅನುವಂಶೀಯವಾಗಿ ಜೀನ್ಗಳ ಸಹಾಯದಿಂದ ಬರ್ತವೆ, ಕೆಲವೊಂದು ಗುಣಲಕ್ಷಣಗಳನ್ನು ನಾವೇ ನಮ್ಮ ಒಂದು ಕಾರ್ಯಾನುಭವದಿಂದ ಪ್ರಾಕ್ಟೀಸ್ ಮಾಡಿಕೊಳ್ಳುವುದರ ಮೂಲಕ ನಾವೇ ಗಳಿಸ್ಕೋಬೇಕಾಗುತ್ತದೆ. ಗುಣಲಕ್ಷಣಗಳು ಹೇಗೆ ವರ್ಗಾವಣೆ ಆಗುತ್ತವೆ ಅಂತ ನಮಗೆ ಗೊತ್ತಾಯಿತು. ಆದರೆ ಈ ಲಿಂಗ ಹೇಗೆ ಬರುತ್ತದೆ ನಮಗೆ? ಯಾವುದೇ ಒಂದು ಜೀವಿಯು ಗಂಡ ಆಗಬೇಕಾ ಅಥವಾ ಹೆಣ್ಣಾಗಿ ಹುಟ್ಟಬೇಕಾ ಅನ್ನೋದನ್ನು ನಿರ್ಧಾರ ಮಾಡೋದು ಯಾರು ಅನ್ನೋದನ್ನು ಈಗ ನಾವು ನೋಡೋಣ. ವಿವಿಧ ಪ್ರಭೇದಗಳಲ್ಲಿ ವಿಭಿನ್ನ ವಿಧಾನಗಳು ಲಿಂಗ ನಿರ್ಧಾರಣೆ ಮಾಡುತ್ತವೆ. ಉದಾಹರಣೆಗೆ ಕೆಲವು ಪ್ರಭೇದಗಳಲ್ಲಿ ನಿಷೇಚನ ಹೊಂದಿದ ಮೊಟ್ಟೆಗಳಿಗೆ ನೀಡುವ ತಾಪಮಾನವು ಆ ಮೊಟ್ಟೆಯ ಲಿಂಗವನ್ನು ನಿರ್ಧಾರ ಮಾಡುತ್ತದೆ. ನೋಡಿ, ಒಂದು ಜೀವಿ ಇರುತ್ತೆ, ಅದು ಮೊಟ್ಟೆಗಳನ್ನಿಟ್ಟಿದೆ. ಕಡಿಮೆ ಉಷ್ಣತೆ ಸಿಕ್ಕರೆ ಅದು ಅಥವಾ ಹೆಚ್ಚು ಉಷ್ಣತೆ ಸಿಕ್ಕರೆ ಅದು ಫೀಮೇಲ್ ಆಗಿ, ಕಡಿಮೆ ಉಷ್ಣತೆ ಸಿಕ್ತು ಅದು ಮೇಲ್ ಆಗಿ ಪರಿವರ್ತನೆ ಆಗ್ಬೋದು ಅದರ ಜೀವಿ. ಮೊಟ್ಟೆಗಳಿಗೆ ನೀಡುವ ತಾಪಮಾನದ ಆಧಾರದ ಮೇಲೆ ಕೂಡ ಕೆಲವು ಜೀವಿಗಳ ಲಿಂಗ ನಿರ್ಧಾರ ಆಗುತ್ತದೆ. ಅದು ಹೆಣ್ಣಾಗಿ ಜನಿಸಬೇಕಾ ಅಥವಾ ಗಂಡಾಗಿ ಜನಿಸಬೇಕಾ ಅಂಥೇಳಿ. ಇನ್ನು ಕೆಲವು ಜೀವಿಗಳು ತಮ್ಮ ಲಿಂಗವನ್ನು ಬದಲಾಯಿಸಿಕೊಳ್ಳಬಹುದು. ಉದಾಹರಣೆಗೆ ಬಸವನ ಹುಳು ನೋಡ್ರಿ, ಬಸವನ ಹುಳು ಕಾಣ್ತಾ ಇದೆ ನಿಮಗೆ ಚಿತ್ರದಲ್ಲಿ. ಇದು ಸಂದರ್ಭಕ್ಕೆ ಅನುಸಾರವಾಗಿ, ಪರಿಸರಕ್ಕೆ ಅನುಸಾರವಾಗಿ ತನ್ನ ಲಿಂಗವನ್ನು ಕೂಡ ಬದಲಾಯಿಸಿಕೊಳ್ಳಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ನಮ್ಮ ಒಂದು ಮಾನವರಿಗೆ ಇದು ಸಂಭವ ಇಲ್ಲ, ಈ ಎರಡೂ ಪ್ರಕ್ರಿಯೆಗಳು. ಆದರೆ ಮಾನವರಲ್ಲಿ ಲಿಂಗ ನಿರ್ಧಾರಣೆ ಹೇಗಾಗುತ್ತದೆ? ಹುಟ್ಟುವ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವುದು ಯಾರು? ಹೇಗೆ ಒಂದು ಮಗು ಹೆಣ್ಣಾಗಿ ಹುಟ್ಟಬೇಕಾ, ಹೇಗೆ ಒಂದು ಮಗು ಗಂಡಾಗಿ ಹುಟ್ಟಬೇಕು ಅನ್ನುವುದನ್ನು ಏನು ಡಿಸೈಡ್ ಮಾಡುತ್ತದೆ ನಮ್ಮ ದೇಹದಲ್ಲಿ ಅಂತ ನೀವು ಕೇಳೋದಾದರೆ ನೋಡ್ರಿ, ಮಾನವರಲ್ಲಿ ಪೋಷಕರಿಂದ ಪಡೆಯುವ ವಂಶವಾಹಿಗಳು ಅಥವಾ ವರ್ಣತಂತುಗಳು ಲಿಂಗವನ್ನು ನಿರ್ಧರಿಸುತ್ತವೆ. ಎಸ್, ಅದೇ ಜೀನ್ಗಳೇ ಮಾಡುತ್ತವೆ, ಅದೇ ವರ್ಣತಂತುಗಳೇ ನಮ್ಮ ಲಿಂಗವನ್ನು ನಿರ್ಧರಿಸುತ್ತವೆ. ಹೇಗೆ ಅನ್ನೋದನ್ನು ನೋಡೋಣ. ನಾವು ಮಾನವರು 46 ಅಥವಾ 23 ಜೊತೆ ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ, ನಾವು ನೋಡ್ಬೋದು. ಸೊ ಈ ರೀತಿಯಲ್ಲಿ ನಮ್ಮ ಹತ್ರ
ಜೀನ್ಸ್ಗಳು ಅಥವಾ ವರ್ಣತಂತುಗಳು ಇರ್ತವೆ ಮೇಲ್ನಲ್ಲಿ ಫೀಮೇಲ್ನಲ್ಲಿ. ಮೇಲ್ನಲ್ಲಿ ನೋಡ್ರಿ ಎಲ್ಲವೂ ಒಂದೇ ರೀತಿಯ ವರ್ಣತಂತುಗಳಿವೆ, ಎಕ್ಸ್ 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 ಎಕ್ಸ್. ಅದರ ಕೊನೆಯಲ್ಲಿ ಎಕ್ಸ್ ಮತ್ತು ವಾಯ್ ವರ್ಣತಂತು ಇದೆ. ಇದು ಕೊನೆಯ ವರ್ಣತಂತು. 23ನೇ ವರ್ಣತಂತು ಏನಿದೆ ಡಿಫ್ರೆಂಟ್ ಆಗಿದೆ. ಉಳಿದೆಲ್ಲ ವರ್ಣತಂತುಗಳು ಕೂಡ ಎಕ್ಸ್ ಎಕ್ಸ್ ಆಗಿವೆ, ಆದರೆ ಕೊನೆಯ ಒಂದು ವರ್ಣತಂತು ಮಾತ್ರ ಎಕ್ಸ್ ವಾಯ್ ಇದೆ. ಆದರೆ ಮಹಿಳೆಯರಲ್ಲಿ ಫೀಮೇಲ್ನಲ್ಲಿ ಎಲ್ಲ ವರ್ಣತಂತುಗಳು ಕೂಡ ಸೇಮ್ ಆಗಿವೆ. ಓಕೆ, ಮಾನವರು 46 ಅಥವಾ 23 ಜೊತೆ ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಅದರಲ್ಲಿ ಒಂದು ಜೊತೆ ವರ್ಣತಂತನ್ನು ನಾವು ಲಿಂಗವನ್ನು ನಿರ್ಧರಿಸುವುದು. ಒಂದು ಜೊತೆ ಕೊನೆಯದಾಗಿದೆಯಲ್ಲ, ಅದು ನಮ್ಮ ಲಿಂಗವನ್ನು ನಿರ್ಧರಿಸುವಂಥ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ವರ್ಣತಂತುಗಳಿಗೆ ನಾವು ಲಿಂಗ ವರ್ಣತಂತುಗಳು ಅಂತ ಕರೆಯುತ್ತೇವೆ. ಪುರುಷರಲ್ಲಿ ಲಿಂಗ ವರ್ಣತಂತುಗಳು ಯಾವುದು ಅಂತ ಕೇಳಿದ್ರೆ ಎಕ್ಸ್ ವಾಯ್. ಪುರುಷರು ಎಕ್ಸ್ ವಾಯ್ ಎಂಬ ಜೋಡಿ ಅಲ್ಲದ, ಮೊದಲ ಜೋಡಿ ಅಲ್ಲ, ಒಂದು ಎಕ್ಸ್ ಇದೆ ಒಂದು ವಾಯ್ ಇದೆ, ಬೇರೆ ಬೇರೆ ಇದೆ, ಜೋಡಿ ಅಲ್ಲದ. ಮಹಿಳೆಯರು ಎಕ್ಸ್ ಎಕ್ಸ್ ಎಂಬ ಜೋಡಿಯಾದ ಲಿಂಗ ವರ್ಣತಂತುಗಳನ್ನು ಹೊಂದಿರುತ್ತಾರೆ. ಎಸ್, ತಾಯಿಯಲ್ಲಿ ಎರಡೂ ವರ್ಣತಂತುಗಳು ಕೂಡ ಸೇಮ್ ಇರುತ್ತವೆ. ಹಾಗಾಗಿ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ. ತಾಯಿಯಿಂದ ಎಕ್ಸ್ ವರ್ಣತಂತುವನ್ನೇ ಪಡೆದುಕೊಳ್ಳುತ್ತಾರೆ. ಯಾಕಂದರೆ ಎರಡೂ ಕೂಡ ಎಕ್ಸ್ ಎಕ್ಸ್ ಲಿಂಗ ವರ್ಣತಂತುಗಳೇ ಇವೆ. ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತು ಆ ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ. ಸೊ ತಂದೆಯಿಂದ ಎಂತಹ ವರ್ಣತಂತು ಬಂದಿದೆ ಅದರ ಆಧಾರದ ಮೇಲೆ ಆ ಮಗುವಿನ ಲಿಂಗವು ನಿರ್ಧಾರ ಆಗುತ್ತದೆ. ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದ ಮಗುವು ಹುಡುಗಿಯಾದರೆ ವಾಯ್ ವರ್ಣತಂತು ಪಡೆದ ಮಗುವು ಹುಡುಗನಾಗುವುದು. ಸರಿಯಾಗಿ ನೆನಪಿಟ್ಕೋಬೇಕು. ತಂದೆಯಿಂದ ಕೂಡ ಎಕ್ಸ್ ವರ್ಣತಂತು ಪಡೆದರೆ ಆ ಮಗು ಏನಾಗುತ್ತದೆ, ಹೆಣ್ಣಾಗಿ ಹುಟ್ಟುತ್ತದೆ. ಒಂದು ವೇಳೆ ತಂದೆಯಿಂದ ವಾಯ್ ವರ್ಣತಂತು ಬಂದರೆ ಆ ಮಗು ಏನಾಗುತ್ತದೆ, ಹುಡುಗನಾಗ್ತಾನೆ. ಸೊ ಮಗುವಿನ ಲಿಂಗ ನಿರ್ಧಾರಣೆ ಈಗ ತಂದೆಯ ಕೈಯಲ್ಲಿದೆ ಅಂತ ಅರ್ಥ ಆಯಿತು. ಹೀಗೆ ಒಂದು ಮಗುವಿನ ಲಿಂಗ ನಿರ್ಧಾರ ಆಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನಾವು ತುಂಬ ಸುದೀರ್ಘವಾಗಿ ಅನುವಂಶೀಯತೆ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸೊ ಇನ್ನು ಮುಂದಿನ ಭಾಗ 2 ವಿಡಿಯೋದಲ್ಲಿ ನಾವು ಜೀವ ವಿಕಾಸದ ಬಗ್ಗೆ ತಿಳಿಯುವಂತಹ ಪ್ರಯತ್ನ ಪಡೋಣ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ, ಚರ್ಚೆ ಮಾಡೋಣ. ಧನ್ಯವಾದಗಳು.